ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧ್ಯವಂದ್ಯಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಭವತಿ ಯದನುಭಾವಾದೇಡಮೂಕೋऽಪಿ ವಾಗ್ಮಿ ಜಡಮತಿರಪಿ ಚಂದ್ರಜಾಯತೆ ಪ್ರಾಜ್ಞಮೂಲಿಃ. सकलवचनचेतो देवता भारती सा मम वचसि निधत्तां सन्निधिं मानसे च. नमोऽस्तु तात्विका देवाः विष्णुभक्तिपरायणाः धर्ममार्गे प्रेरयन्तो भवन्तः सर्व एव ये. चित्रैः पदैश्च गम्भीरैर्वाक्यैर्मानैरखण्डितैः गुरुभावं मञ्जयन्ती भाति श्रीजयतीर्थवाक्. नौमिन्यायसुधाधिकृज्जयमुनीन् श्रीपादरात्सन्मणीन् व्यासार्यान् विविधागमाब्धिविहरान् श्रीवादिराजानपि वन्देऽहं सवरान् रघुत्तमगुरून् वैदद्यवारानिधीन्. श्रीसत्यव्रतराघवेन्द्रमुनिपान् सद्बोधसध्यानपान् विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमार्तण्डं सत्यध्यानमुनिं भजे. सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमिन्यायसुधारतान्. शास्त्रेषु पारदर्श्वानं शास्त्रज्ञेषु च वत्सलं दीनभक्तोद्धारकरं सत्यात्मानं गुरुं भजे. विद्यापीठविधातारं विद्यावारिधिचन्दिरं विद्यार्थिवत्सलं वन्दे महामहिमसद्गुरुम्. आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ವಿರಾಟ ಪರ್ವ ನಾವು 6-7 ದಿನಗಳಿಂದ ಪ್ರತಿನಿತ್ಯ ಶ್ರವಣ ಮಾಡ್ತಾ ಬಂದಿದ್ದೇವೆ. ಸ್ವಾಮಿಗಳ ಪರಮಾನುಗ್ರಹದಿಂದ ಅವರ ವಚನ ಬಲದಿಂದ ಯತ್ಕಿಂಚಿತ್ ಕಥಾವನ್ನು ವಿರಾಟ ಪರ್ವದ ಮಹತ್ತರವಾದಂತಹ ಮಹಾಭಾರತ ಮಹತ್ವಾತ್ ಭಾರವತ್ವಾಚ್ಚ ಮಹಾಭಾರತ ಮುಚ್ಚತೆ ಅಂತ. ನಿರುಕ್ತಮಸ್ಯ ಯೋ ವೇದ ಸರ್ವಪಾಪ ಹಿ ಪ್ರಮುಚ್ಯತೆ ಅಂತ ಅದ್ಭುತವಾದ ಮಹಾಭಾರತದಲ್ಲಿ ಬಂದ ಈ ವಿರಾಟ ಪರ್ವ ಭೀಮಸೇನ ದೇವರ ಅತ್ಯಂತ ಅದ್ಭುತವಾದ ಸಾಮರ್ಥ್ಯ. ನಿನ್ನೆ ಉಪಕೀಚಕರನ್ನು ಸಂಹಾರ ಮಾಡಿದ್ದನ್ನು ಕೇಳಿದ್ದೀರಿ. ಉಪಕೀಚಕರು ಇವತ್ತು ಸಾಯ್ತಾರೆ. ಅರ್ಜುನ ಇನ್ನು ತನ್ನ ವಿಜಯ ಮಹೋತ್ಸವವನ್ನು ತಾನು ಸಾಧಿಸವನಿದ್ದಾನೆ. ಹಾಗಾಗಿ ಅಂಥ ಅದ್ಭುತವಾದ ವಿರಾಟ ಪರ್ವ ಇವತ್ತು ಮುಕ್ತಾಯ ಮಾಡಬೇಕು ಅಂತ ಅಂದ್ಕೊಂಡಿದ್ದೇನೆ. ಹಾಗಾಗಿ ಇವತ್ತು ಮುಕ್ತಾಯ ಮಾಡಿ ಮತ್ತೆ ಪುನಃ ನಾಳಿನಿಂದ ಯಥಾಪ್ರಕಾರ ಶ್ರೀಮನ್ ಮಹಾಭಾರತ ತಾತ್ಪರ್ಯನಿರ್ಣಯ ಪ್ರವಚನ ಪಾಠಗಳು ಪ್ರಾರಂಭವಾಗ್ತದೆ. ಕೀಚಕ ತಾನು ದ್ರೌಪದಿ ಭೀಮಸೇನ ದೇವರು ಹೇಳಿದ ಪ್ರಕಾರ ದ್ರೌಪದಿ ದೇವಿಗೆ ಭೀಮಸೇನ ದೇವರು ಏನನ್ನು ಹೇಳಿದ್ರೋ ಅದನ್ನು ದ್ರೌಪದಿ ಕೀಚಕನಿಗೆ ಹೋಗಿ ಹೇಳಿದಾಗ ಶೂನ್ಯಗೃಹಕ್ಕೆ ಬಂದಿದ್ದಾನೆ. ನಾಟ್ಯಗೃಹಕ್ಕೆ ಅಲ್ಲಿ ಅವನನ್ನು ಹಿಡಿದು ಕೀಚಕನನ್ನು ಸಂಹಾರ ಮಾಡಿದ್ದಾರೆ. ಆಸ್ಯೆ ಪಾಣೀಚ ಪಾದೌಚ ಶಿರೇ ಗ್ರೀವಾ ಸಕುಂಡಲಾಂ ಕಾಗೆ ಪ್ರಾವೇಶಯಾಮಾಸ ಮೃದಿತ್ವಾಂಗಾನಿ ಸರ್ವಶಃ. ಆ ಕೀಚಕನ ಹೊಟ್ಟೆಯಲ್ಲೇನೆ ಎಲ್ಲ ತಲೆ ಕೈಗಳು ಕಾಲು ಎಲ್ಲವನ್ನೂ ತುರುಕಿದ್ದಾರಂತೆ. ತುರುಕಿದ್ದು ಮಾಂಸಪಿಷ್ಟೆಯನ್ನು ಮಾಡಿ ಆ ಕೀಚಕನ ಕೈ ತನ್ನ ಕೈಯಿಂದ ತಿಕ್ಕಿದ್ದಾರೆ. ತಿಕ್ಕಿ ಬೆಂಕಿಯನ್ನು ನಿರ್ಮಾಣ ಮಾಡಿ ಕತ್ತಲು ಅಲ್ಲೆಲ್ಲ ದ್ರೌಪದಿಗೆ ಕರೆದಿದ್ದಾರೆ. ನಿನಗೆ ಈ ಕಾಲುಗಳಿಂದಲೇ ಒದ್ದಿದ್ದಲ್ಲ ಇವನು, ನೋಡು ಅವನ ಕಾಲುಗಳೇ ಇಲ್ಲ, ಹೋಗ್ಬಿಟ್ಟಿವೆ. ಇವನು ನಿನಗೆ ಬಿಡೆ ಕೊಟ್ಟಿದ್ದಲ್ಲ ಮೂರ್ಖ. ಕೃಷ್ಣಾಯಿ ದರ್ಶಯಾಮಾಸ ಭೀಮಸೇನೋ ಮಹಾಬಲಃ. ದ್ರೌಪದಿ ದೇವಿಗೆ ತೋರಿಸ್ತಾರಂತೆ, ನೋಡು ಇಷ್ಟು ಮೂರ್ಖ ಪಾಪಿಷ್ಟ ನಿನ್ನನ್ನು ಪೀಡಿಸಿದ್ದ ಅನಾಚಾರಿ ಅಂಥವನನ್ನು ನಾನು ಕೊಂದು ಹಾಕಿದ್ದೇನೆ ಅಂತ ಹೇಳಿ ಸ್ನಾತ್ವ ಮನೆಗೆ ಹೋಗಬೇಕಾದಾಗ
ಸ್ನಾನವನ್ನು ಮಾಡಿ ಮೈತುಂಬೆಲ್ಲ ಆ ಕೀಚಕನ ರಕ್ತ ಎಲ್ಲ ಶ್ರದ್ದಿತ್ತು. ಹಾಗಾಗಿ ಸ್ನಾನವನ್ನು ಮಾಡಿ ಅನುಲೇಪನಂ ಕೃತ್ವ ಗೋಪಿ ಚಂದನವನ್ನು ಧಾರಣ ಮಾಡಿದ್ದಾರೆ ರಾತ್ರಿ ಸಮಯ. ಆದರೂ ಭೀಮಸೇನ ದೇವರು ಸ್ನಾತ್ವ ಅನುಲೇಪನಂ ಕೃತ್ವ ವ್ಯಾಪೂರ್ವ್ಯಾಚ ಮನೋರಥಾಂ, ಅವಳಿಗೆ ಬಹಳ ಸಂತೋಷವಾಗಿದೆ. ಕೀಚಕೋ ನಿಹಿತಶ್ಯೇತೆ ಗಂಧರ್ವೈ ಪತಿಭಿರ್ಮಮ. ಆಗ ದ್ರೌಪದಿ ದೇವಿ ಹೋಗಿ ಎಲ್ಲರ ಮುಂದೆ ನಿಂತು, ಯಾರ್ಯಾರ ಮುಂದೆ ಹೋಗಿ ಪ್ರಾರ್ಥನೆ ಮಾಡಿದ್ಲೋ ನನ್ನನ್ನು ರಕ್ಷಣೆ ಮಾಡ್ರಿ ಆ ಕೀಚಕನಿಂದಂತ ಎಲ್ಲರಿಗೂ ಹೋಗಿ ಹೇಳಿದ್ದಾಳೆ, ನನ್ನ ಪತಿ ಗಂಧರ್ವರು ಬಂದಿದ್ದಾರೆ, ಗಂಧರ್ವರು ಬಂದು ಆ ಕೀಚಕನನ್ನು ಸಂಹಾರ ಮಾಡಬಹುದು ಅಂತ ಹೇಳಿ ದ್ರೌಪದಿ ಎಲ್ಲ ಕಡೆ ಹೇಳ್ತಾ ಹೊರಟಿದ್ದಾಳೆ. ಕೀಚಕೋ ನಿಹಿತಶ್ಯೇತೆ ಗಂಧರ್ವೈರ್ ಪತಿಭಿರ್ಮಮ, ಗಂಧರ್ವರು ನನ್ನ ಗಂಡಂದರು ಬಂದು ಅವನನ್ನು ಕೊಂದು ಹಾಕಿದ್ದಾರೆ, ಹೋಗಿ ನೋಡ್ರಿ ನೀವು ಶೂನ್ಯಗೃಹಕ್ಕೆ. ತತಃ ಸ್ತ್ರೀಕಾಮ ಸಂತಪ್ತಂ, ಸ್ತ್ರೀಕಾಮದಿಂದ ಸಂತಪ್ತನಾದ ದುಷ್ಟ ತಾಯಿಯಂತೆ ನೋಡಬೇಕು, ಅದನ್ನು ಬಿಟ್ಟು ತಾನು ಕಾಮುಕನಾಗಿದ್ದ ಅಂಥವನನ್ನು ಎಳೆದು ಹೊಡೆದು ಕೊಂದು ಹಾಕಿದ್ದಾರೆ ಗಂಧರ್ವರು ಅಂಥೇಳಿ. ಸಹಸೈವ ಸಮುತ್ಥಾಯ ಕಾಮಾಯಾಯ ಸರ್ವಶಃ. ಆಗ ತಸ್ಯಾಹಂ ಹಿತಂ ಶುತ್ವ ಕೀಚಕಸ್ಯ ಸಹೋದರಾಹ, ಆ ಕೀಚಕನ ಎಲ್ಲ ತಮ್ಮಂದರಿದ್ದಾರೆ 105 ಜನ, ಎಲ್ಲರೂ ಹೋಗಿದ್ದಾರೆ, ನೋಡಿದ್ದಾರೆ. ಪಾರ್ಷ್ಣಿಪಾಣಿ ಶಿರೋಧೀನಂ ಕೃತ್ವಾತೆ ವಿಸ್ಮಿತಾಭವತ್, ತಲೆ ಕೈಗಳು ಕಾಲುಗಳು ಎಲ್ಲ ಹೊಟ್ಟೆಯಲ್ಲಿ ತುರುಕಿದ್ದಾರೆ. ಕೀಚಕನ ಮೇಲಿನ ಭಾಗವನ್ನು ನೋಡಿ ಕೀಚಕ ಅಂತ ಗುರುತು ಮಾಡಿಕೊಳ್ಳಬೇಕು ಹೊರತು ಇದು ಮಾಂಸದ ಪಿಂಡ. ಇದು ಏನಾಗಿದೆ? ಇದು ಕ್ವಾಸ್ಯ ಗ್ರೀವ, ಯಾವುದು ಗಂಟಲು, ಯಾವುದು ಕಾಲು, ಯಾವುದು ಕೈಗಳು, ಯಾವುದು ಶಿರಸ್ಸು, ಏನೂ ಗೊತ್ತಾಗ್ತಾ ಇಲ್ಲಲ್ಲ. ಯಾರಪ್ಪ ಗಂಧರ್ವರು ಇಂಥಾಪರಿ ನನ್ನ ಕೀಚಕ ನಮ್ಮ ಅಣ್ಣನನ್ನು ಕೊಂದು ಹಾಕಿದ್ದಾರೆ ಅಂತ ಹೇಳಿ ತತ್ಕಾಲೇಚ ಸಮಾಗಮ್ಯ ಸರ್ವೇ ತತ್ರಸ್ಯ ಬಾಂಧವಾ, ಎಲ್ಲರೂ ಬಂದಿದ್ದಾರೆ ಬಾಂಧವರು ಬಂದು ರುರುದೋ ಕೀಚಕಂ ದೃಷ್ಟ ಅಸದ್ಭಿಃ ಕ್ರಿಯತೆ ಕರ್ಮ ರುರುದ್ಭಿರನುಭವೀಯತೆ ಅಂತ ಶಾಸ್ತ್ರ. ಪಾಪವನ್ನು ಮಾಡಬೇಕಾದಾಗ ಮಹಾತಾಯಿ ಮಹಾದೇವಿ ದ್ರೌಪದಿಯನ್ನು ಅವಮಾನ ಮಾಡಿದ, ಮಾನಹರಣೆ ಮಾಡೋದಕ್ಕೆ ವಿಚಾರ ಮಾಡಿದ ದುಷ್ಟ ಮೂರ್ಖ, ನಗತಾ ಒದ್ದ, ಅಟ್ಟಹಾಸ ಮಾಡಿದ, ಯಾರೂ ಅವನಿಗೆ ನೀಗೋರಿಲ್ಲ ಅಂತ ತಿಳಿದಿದ್ದ ಅಂಥವನು ಸತ್ತಿದ್ದಾನೆ. ಎಲ್ಲರೂ ಅಳ್ತಾ ಇದ್ದಾರೆ. ಆಗ ಸಂಸ್ಕಾರ ಮಾಡಬೇಕು. ಸಂಸ್ಕಾರಯಿತು ಇಚ್ಛಂತೋ ಬಂಧು ಬಹಿರ್ನೇತುಂ ಪ್ರಚಕ್ರಮೇ. ಆಗ ಅವನನ್ನು ಇಟ್ಟುಕೊಂಡು ಹೊರಗಡೆ ಸಂಸ್ಕಾರವನ್ನು ಮಾಡಬೇಕು ಅಂತ ಊರಿನ ಆಚೆ ತೆಗೆದುಕೊಂಡು ಹೋಗಬೇಕು ಅಂತ ವಿಚಾರ ಮಾಡ್ತಾ ಇದ್ದಾರೆ. ಎಲ್ಲರೂ ಕರೆದುಕೊಂಡು ಹೊರಟಿದ್ದಾರೆ. ಅಪಶ್ಯನ್ನಥಯೇ ಕೃಷ್ಣಾಂ ಸೂತಪುತ್ರ ಸಮಾಗತ. ಅಲ್ಲಿ ಗ್ವಾಡಿಗೆ ಅಂಟುಕೊಂಡು ಬಾಗಿಲಿನ ಹತ್ರ ದ್ರೌಪದಿ ನಿಂತಿದ್ದಾಳೆ. ಆಗ ಹನ್ಯತಾಂ ಶೀಘ್ರಂ ಅಸತಿ ಯತ್ಕೃತೆ ಕೀಚಕೋಹತಃ. ಇವಳನ್ನು ಕೊಂದು ಹಾಕಬೇಕು, ಇವಳನ್ನು ಆ ಉಪಕೀಚಕರೆಲ್ಲ ಮಾತಾಡ್ತಾ ಇದ್ದಾರೆ. ಇವಳನ್ನು ಕೊಂದು ಹಾಕಬೇಕು, ಇವಳಿಂದ ನಮ್ಮಣ್ಣ ಸತ್ತು ಹೋಗಿದ್ದಾನೆ. ಅಥವಾ ಹನ್ಯತಾಂ ದಕ್ಷತಾಂ ಕಾಮಿನಾಸಹ, ಇವನನ್ನು ಕಾಮಿಸಿದ್ದಕ್ಕೆ ಇವನ ಗಂಡಂದ್ರು ಬಂದು ಕೊಂದು ಹಾಕಿದ್ದಾರಲ್ಲ, ಇವನನ್ನು ನಮ್ಮ ಅಣ್ಣನ ಜೊತೆಗೆ ಸುಟ್ಟು ಹಾಕಿಬಿಡೋಣ ಇವಳನ್ನು ಅಂತ ಹೇಳಿ ಉಪಕೀಚಕರು ಎಲ್ಲರೂ ಸೇರಿ ಆ ದ್ರೌಪದಿಯನ್ನು ಹಿಡಿದಿದ್ದಾರೆ. ಹಿಡಿದು ವಿರಾಟ್ ರಾಜನ ಅನುಮತಿ ತಗೊಂಡ್ಬರ್ತೇನೆ, ವಿರಾಟ್ ರಾಜ ನಮ್ಮ ಅಣ್ಣನನ್ನು ಸುಡ್ಲಿಕ್ಕೆ ಹೊರಟಿದ್ದೇವೆ, ದ್ರೌಪದಿಯನ್ನು ನಮ್ಮ ಅಣ್ಣನ ಜೊತೆಗೆ ಸುಟ್ಟು ಹಾಕಿಬರ್ತೇವೆ ಅಂದಾಗ ಸುಮ್ನಾದ ಅನುಮತಿ ಕೊಟ್ಟುಬಿಟ್ಟ ವಿರಾಟ್ ರಾಜ. ತಥೋ ವಿರಾಟ ಮಾಸಾಧ್ಯ ಸೂತಾಹ ಪಾಂಚಾಲಿಕೋ ಬ್ರುವನ್ ಕೀಚಕೋಯಂ ಹತಶ್ಯೇತೆ ಗಂಧರ್ವೈ ಕಾಮರೂಪಿಭಿಃ ಸೈರಂದ್ರ್ಯಾ ಘಾತಿತೋ ರಾತ್ರಂ ತಂ ದಹೇಮ ಸಹಾಸನ. ಅವಳನ್ನು ಕೊಂದು ಹಾಕಿಬಿಡ್ತೇವೆ, ಅವಳನ್ನು ಸುಟ್ಟು ಬಿಡ್ತೇವೆ. ಅವ ಪುಕ್ಕ ವಿರಾಟ ರಾಜ ಹೆದರಿ ಬಿಟ್ಟಿದ್ದ. ಕೀಚಕರಿಂದ ಹೆದರುವಂತೆ ಉಪಕೀಚಕರಿಂದು ಹೆದರಿ ಪರಾಕ್ರಮಂಸ ಸೂತಾನಾಂ ಜ್ಞಾತ್ವಾ ರಾಜಾನ್ವಮನ್ಯತ. ಆ ಉಪಕೀಚಕರ ಪರಾಕ್ರಮವನ್ನು ಕಂಡು ರಾಜ ಅನ್ವಮನ್ಯತ, ಅನುಮತಿ ಕೊಟ್ಬಿಟ್ಟಂತೆ. ಆರೋಪ್ಯ ಕೃಷ್ಣಾಂ ಸಹ ಕೀಚಕೇನ ನಿಬದ್ಧ ಕೇಶೇಷು ಪಾದಯೋ. ಕೀಚಕನ ಹೆಣಕ್ಕೆ ದ್ರೌಪದಿಯ ಕೂದಲುಗಳನ್ನು ಕಟ್ಟಿದ್ದಾರಂತೆ. ಕಟ್ಟಿ ಅವನ ಶವದ ಪಕ್ಕಕ್ಕೆ ಮಲಿಸಿದ್ದಾರೆ ದ್ರೌಪದಿಯನ್ನು. ಏನವಸ್ಥೆ ಬಂತು ನೋಡ್ರಿ ದ್ರೌಪದಿ. ನನ್ನ ಅಣ್ಣನ ಜೊತೆಗೆ ಅಣ್ಣನ ಚಿತಾ ನಿರ್ಮಾಣ ಮಾಡಿ ಅವನನ್ನು ಸುಡುವಾಗ ನಿನ್ನನ್ನು ಸುಟ್ಟು ಹಾಕ್ತೇವೆ ಅಂತ ಹೇಳಿ ತಾನು ಕರೆದುಕೊಂಡು ಹೊಟ್ಟಿದ್ದಾರೆ. ಯಸ್ಯಾಕೃತೆ ನಿಹಿತೋ ಮಾತ್ಮ ತಸ್ಮಾದ್ಧಿ ಕೀಚಕ ಮಾರ್ಗೇಶು. ನಮ್ಮ ಅಣ್ಣನ ಸಲುವಾಗಿ ನಿನ್ನ ಸಲುವಾಗಿ ನಮ್ಮ ಅಣ್ಣ ಸತ್ತ. ಮೃತೇನ ಸಹ ಬಂಧಾಂಗೀ ನಿಶಾರ ಜೀವಿತೇ ಸದಾ.
ಅಂತ ಹೇಳಿದಾಗ ದ್ರೌಪದಿ ಅವರು ವಿರಾಟರಾಜನ ರಾಜ್ಯಕ್ಕೆ ಬರುವಾಗ ಒಂದು ಸೀಕ್ರೆಟ್ ನಾಮಗಳನ್ನು ಇಟ್ಟುಕೊಂಡು ಬಂದಿದ್ದರು. ನೀವು ಕೇಳಿದ್ದೀರಿ. ಅತ್ಯಂತ ಯಾರಿಗೂ ಗೊತ್ತಾಗದೇ ಇದ್ದ ತಮ್ಮಲ್ಲೇನೆ ಒಂದು ನಾಮಕರಣ ಮಾಡಿಕೊಂಡಿದ್ದರು. ಏನಂತ? ಜಯ ಜಯೇಶ ವಿಜಯ ಜಯತ್ಸೇನ ಜಯದ್ಬಲ ಅಂತ. ಇದು ಧರ್ಮರಾಜ, ಭೀಮಸೇನ, ಅರ್ಜುನ, ನಕುಲ, ಸಹದೇವ ಎಲ್ಲಿದ್ದೀರಿ? ನನ್ನನ್ನು ಕರ್ಕೊಂಡು ಹೊರಟಿದ್ದಾರೆ ಉಪಕೀಚಕರು ಅಂತ ಒದರುವಂತೆ ಇಲ್ಲ. ಹಾಗಾಗಿ ಜಯ, ಜಗೇಶ, ವಿಜಯ, ಜಯತ್ಸೇನ, ಜಯದ್ಬಲ ಎಲ್ಲಿದ್ದೀರಿ? ಬನ್ನಿ, ನನ್ನನ್ನು ಕರೆದುಕೊಂಡು ಹೊಂಟಿದ್ದಾರೆ ದುಷ್ಟರು, ಮೂರ್ಖರು ಅಂತಂದಾಗ ಈ ಮಾತು, ಈ ಧ್ವನಿ, ದ್ರೌಪದಿಯ ಧ್ವನಿ ಭೀಮಸೇನ ದೇವರಿಗೆ ಕೇಳಿದೆ. ಭೀಮಸೇನ ದೇವರಿಗೆ ಕೇಳಿದಾಗ ಶ್ರುತ್ವೈವಾಭ್ಯದಿತೋ ಭೀಮಃ ಶಯಾನಾತ್ ಅವಿಚಾರಯನ್. ಮಲಗಿಲ್ಲ ಭೀಮಸೇನ ದೇವರು, ಸುಮ್ಮನೆ ಮಲಗಿದಂತೆ ನಾಟಕ ಮಾಡಿದ್ದಾರೆ. ತಮೋಗುಣ ಇಲ್ಲೇ ಇಲ್ಲ ಅವರಿಗೆ. ತಮೋಗುಣ ಇದ್ದವರಿಗೆ ನಿದ್ದೆ, ಆಕಳಿಕೆ, ಬೇಸರ ಇತ್ಯಾದಿಗಳೆಲ್ಲ ಬರುವುದು. ತಮೋಗುಣನೇ ಇಲ್ಲದೆ ಇದ್ದಂತಹ ಭೀಮಸೇನ ದೇವರಿಗೆ ನಿದ್ರೆ ಇಲ್ಲ. ಆದರೂ ಎದ್ರು, ಸುಮ್ಮನೆ ಹಾಗೆ ಮಲಗಿದ್ರು, ಅಡ್ಡಾಗಿದ್ರು, ಎದ್ರು. ಅಹಂ ಸೈರಂದ್ರಿತೆ ವಾಚಃ ಶೃಣೋಮಿ ತವ ಭಾಷಿತ. ಅಮ್ಮ ಸೈರಂದ್ರಿ, ನಿನ್ನ ಮಾತು ನನಗೆ ಕೇಳಿದೆ. ಅಲ್ಲಿಂದೇ ಕಿರಿಸ್ತಾ ಇದ್ದಾರೆ ಭೀಮಸೇನ ದೇವರು. ನಾನು ಬರ್ತೇನೆ, ಏನೂ ಗಾಬರಿ ಬರಬೇಡ, ಎಲ್ಲ ವ್ಯವಸ್ಥೆ ಮಾಡ್ತೇನೆ ನಾನು ಅಂತ ಹೇಳಿ ಇತ್ಯುಕ್ತ್ವಾ ಸ ಬಾಹುಭಿಃ ವಿಜೃಂಭತೆ ಜಿಗಾಂಸಯ ತತಸ್ಸ ವ್ಯಾಲನಂ ಬದ್ಧ್ವಾ. ಎದ್ದು ಮೈಯನ್ನು ಮುರಿತಾರೆ. ಮಲಗಿದಾಗ ಎದ್ದ ಮನುಷ್ಯ ಹೇಗೆ ಮಾಡ್ತಾನೆ? ಆಕಳಿಸ್ತಾನೆ, ಮೈ ಮುರಿತಾರೆ. ಮೈ ಮುರಿದು ತನ್ನ ಮೇಲಿನ ಶಾಟಿಯನ್ನು ಟೊಂಕಕ್ಕೆ ಸುಟ್ತಾರೆ. ಟೊಂಕಕ್ಕೆ ಸುತ್ತುಕೊಂಡು ವ್ಯಾಲನಂ ಬದ್ಧ್ವಾ ವಸ್ತ್ರಂ ಪರಿವೇಷ್ಟಯ ಚ ಅಧ್ವಾರೇಣಾಭ್ಯವಂದಸ್ಕ ನಿರ್ಜಗಾಮ ವಹಿಸ್ತದ. ಕುಂಬಿಗಳನ್ನು ಹಾರ್ತಾ ಕಂಪೌಂಡನ್ನು ಜಿಗಿತಾ ಬರ್ತಾರೆ. ಮಹಾದ್ವಾರದಿಂದ ಬಂದರೆ ದ್ರೌಪದಿಯ ಕರೆದುಕೊಂಡು ಹೋಗಿ ಸುಟ್ಟು ಬಿಡ್ತಾರೆ ಇವರು, ಮೂರ್ಖರು ಅಂತ ಹೇಳಿ ಶಾರ್ಟ್ಕಟ್ ಬರಬೇಕಲ್ಲ. ಹಾಗಾಗಿ ಕಂಪೌಂಡ್ಗಳನ್ನು ಹಾರಿಕೊಂಡು ಮದುವೆ, ಮುಂಜ್ವಿ, ದೇವ್ರ ಗುಡಿಗೆ ಹೋಗುವುದು, ಹಾಗೆ ಹೋಗಬೇಕು, ಕಾರ್ಯಕ್ರಮಕ್ಕೆ ಹೋಗಬೇಕಾದಾಗ ಮಹಾದ್ವಾರದಿಂದ ಪ್ರವೇಶ ಮಾಡಿ ಹೋಗ್ಬೇಕ್ರಿಪ್ಪ. ಇಂಥ ಮೂರ್ಖರನ್ನು ಸಂಹಾರ ಮಾಡಲಿಕ್ಕೆ ಏನಂತ ಹೇಳಿ ಕುಂಬಿಗಳನ್ನು ಜಿಗಿತಾ ಬಂದು ನಿಂತಿದ್ದಾರೆ. ವೃಕ್ಷ ಮುತ್ಪಾಟ್ಯ, ಅಲ್ಲೇ ಪಕ್ಕಕ್ಕೆ ಒಂದು ದೊಡ್ಡದಾದ ಗಿಡಗಳಿವೆ, ದೊಡ್ಡದಾದ ಗಿಡ ಇದೆ. ಆ ಗಿಡವನ್ನು ಕಿತ್ತಾರೆ ಭೀಮಸೇನ ದೇವರು. ನೋಡ್ತಾರೆ, ಉಪಕೀಚಕರು 105 ಜನ ಇದ್ದಾರೆ, ಅವರನ್ನು ಸಂಹಾರ ಮಾಡಲಿಕ್ಕೆ ಯೋಗ್ಯ ಅಸ್ತ್ರ ಇದು ಅಂತ ಹೇಳಿ ಆ ಗಿಡವನ್ನು ಕಿತ್ತಿ ನಳಕ್ಕೆ ಅಪ್ಪಳಿಸ್ತಾರೆ. ಅಪ್ಪಳಿಸಿ ಆ ಎಲೆಗಳೆಲ್ಲ ಬಿದ್ದು ಹೋಗ್ಬಿಡ್ತು. ಆ ಎಲೆ ಸಮೇತವಾದ ಗಿಡದಿಂದ ಅವಕ್ಕೆ ಹೊಡೆದ್ರೆ ಅವಕ್ಕೆ ಆರಾಮಾಗ್ತದೆ. ಹಾಗಾಗಬಾರ್ದು. ಎಲೆ ಬಿದ್ದು ಬಿಟ್ಟರೆ ಕೇವಲ ಗಿಡ ಇರ್ತದೆ, ಗಿಡದ ಟೊಂಗೆಗಳಿರ್ತದೆ, ಅದರಿಂದ ಹೊಡೆದರೆ ಅವಕ್ಕೆ ತೊಂದರೆ ಆಗ್ತದೆ ಅಂತ ಹೇಳಿ ತಥೋ ವೃಕ್ಷಂ ದಶವ್ಯಾಮಂ ನಿಷ್ಪತ್ರ ಮಕರೋತ್ತದ. ನಿಷ್ಪತ್ರ, ಪತ್ರ ಇಲ್ಲದೇ ಇದ್ದಂತೆ ಮಾಡಿ ತೆಗೆದುಕೊಂಡು ಬಂದಿದ್ದಾರೆ. ಗಂಧರ್ವೋ ಬಲವಾನೇತಿ ಕ್ರುದ್ಧ ಉದ್ಯಮ್ಯ ಪಾದಮಂ. ಆಗ ಪ್ರಬುದ್ಧ ಸುಭಾಗ ಗಂಧರ್ವ ಸೂರ್ಯವರ್ಚಸ. ಯಾರೋ ಉಪಕೀಚಕ ನೋಡಿದ, ಓ ಈ ಸೈರಂಧ್ರಿ ಗಂಧರ್ವ ಬರ್ತಾ ಇದ್ದಾನೆ, ಹಿಂದಿನಿಂದ ಬರ್ತಾ ಇದ್ದಾನೆ, ಹಾಗಾಗಿ ಸೂರ್ಯವರ್ಚಸ್ಸು ಮಹಾಬಾಹುಗಳು ಕಾಣ್ತಾ ಇವೆ, ಸೈರಂಧ್ರಿ ಮುಚ್ಚಿತಾಂ ಶೀಘ್ರಂ. ಹಾಗಾಗಿ ಸೈರಂಧ್ರಿಯನ್ನು ಬಿಟ್ಬಿಡ್ರಿ, ಇಲ್ಲದೇ ಇದ್ರೆ ನಮ್ಮನ್ನೆಲ್ಲ ಕೊಂದು ಹಾಕಿಬಿಡ್ತಾನೆ ಅವನು ಅಂತ ಹೇಳಿ ನೋಡಿದ ಒಬ್ಬ ವ್ಯಕ್ತಿ. ಅವನ ಆಳು ದೇಹ, ಎತ್ತರ ಗಾತ್ರ, ಕೈಯಲ್ಲಿ ಗಿಡವನ್ನು ಹಿಡ್ಕೊಂಡು ಬರ್ತಾ ಇದ್ದಾನೆ, ಭಾರಿ ವೇಗದಿಂದ ಬರ್ತಾ ಇದ್ದಾನೆ. ಅದನ್ನು ನೋಡಿ ಗಾಬರಿಪಟ್ಟು ದ್ರೌಪದಿಯನ್ನು ಬಿಡಿಸಿ ಎಲ್ಲರೂ ಓಡಿ ಹೋಗಿದ್ದಾರಂತೆ. ಹೀಗಿದೆ ನೋಡಿ, ಭೀಮನನ್ನು ನೋಡಿ ಓಡೋಗಿದ್ದಾರೆ. ತೇ ದೃಷ್ಟ್ವಾತ ಸಮಾವಿದ್ಧ ಭೀಮಸೇನೇನ ಪಾದಪಂ ಅಥ ಭೀಮ ಸಮುತ್ಪತ್ಯ ದ್ರಾವಯತ್ ಪುರತೋವತ. ಎಲ್ಲರೂ ಓಡಿ ಹೋಗ್ತಾ ಇದ್ದಾರೆ. ಹೇಗೆ ಓಡಿ ಹೀಗೆ ಬರ್ತಾ ಇದ್ದಾರೆ, ಭೀಮಸೇನ ದೇವರು ಹಾರಿ ಧುಮುಕಿ ಅವರ ಮುಂದೆ ಬಂದು ನಿಂತರಂತೆ. ಆ ಗಿಡದಿಂದ ಒಮ್ಮೆ ಅಪ್ಪಳಿಸಿದ್ರು 5 ಜನ ಸತ್ರು, ಮತ್ತೊಮ್ಮೆ ಅಪ್ಪಳಿಸಿದ್ರು 10 ಜನ, ಮತ್ತೊಮ್ಮೆ ಅಪ್ಪಳಿಸಿದ್ರು. ಹೀಗೆ ಅಪ್ಪಳಿಸಿ 105 ಜನರನ್ನು ಆ ಗಿಡದಿಂದ ಕೊಂದು ಹಾಕಿದ್ದಾರೆ ಭೀಮಸೇನ ದೇವರು. ಏನು ಬಲ, ಏನು ಸಾಮರ್ಥ್ಯ! ದಶಂ ಪಂಚಾಧಿಕಂ ಭೀಮ ಪ್ರಾಹಿಣೋದ್ಯಮ ಸ್ವಾಗಮಂ ವೃಕ್ಷೇಣೇಕೇನ ರಾಜೇಂದ್ರ ಪ್ರಭಂಜನ ಸುತೋ ಬಲಿ. ಆ ಪ್ರಭಂಜನ ಸುತನಾದಂತಹ ಭೀಮಸೇನ ದೇವರು ಒಂದೇ ಒಂದು ವೃಕ್ಷದಿಂದ ಎಲ್ಲರನ್ನು ಕೊಂದು ಹಾಕಿದ್ದಾರೆ. ಆಗ ಕೊಂದು ಹಾಕಿ
ವಿಚಾರ ಮಾಡಿದ್ದಾರೆ. ಸರ್ವಾನ್ ಸ್ಥಾನ್ ಕೀಚಕಾನ್ ತತ್ರ ಹತ್ವಾ ಧರ್ಮಾತ್ಮಜ ಅನುಜಃ, ಎಲ್ಲ ಕೀಚಕರನ್ನು ಸಂಹಾರ ಮಾಡಿ ದ್ರೌಪದಿ ಹೇಳ್ತಾಳೆ, ಭೀಮ ಹೇಳ್ತಾನೆ, ಮಾತಾಡ್ತಾರೆ ಪರಸ್ಪರವಾಗಿ, ನೀನು ವೇಗವಾಗಿ ಹೋಗ್ಬಿಡು, ನೀನು ಮನೆಯಲ್ಲಿ ಮಲ್ಕೊಂಡ್ಬಿಡು, ನಾನು ನನ್ನ ಮನೆಯಲ್ಲಿ ಮಲ್ಕೊಂಡ್ಬಿಡುತ್ತೇನೆ, ಯಾರಿಗೂ ಗೊತ್ತಾಗಬಾರ್ದು. ಮತ್ತೆ ಗಂಧರ್ವರು ಬಂದಿದ್ದಾರೆ, ದ್ರೌಪದಿಗೆ ಅವಮಾನ ಮಾಡಿದ್ದಕ್ಕೆ ಮತ್ತೆ ಉಪಕೀಚಕರನ್ನು ಕೊಂದಾಕಿದ್ದಾರೆ. ನಗಂಧರ್ವ ಭಯಾತ್ ಕಿಂಚಿತ್ ವಕ್ತುಂ ಕೀಚಕ ಬಾಂಧವಾ. ಇಷ್ಟು ಆದಾಗ ಮರುದಿನ ವಿರಾಟ ಪರ್ವದಲ್ಲಿ, ವಿರಾಟ ರಾಜ್ಯದಲ್ಲಿ ದ್ರೌಪದಿಯನ್ನು ನೋಡಿ ಎಲ್ಲರೂ ನಡುಗ್ತಾ ಇದ್ದಾರೆ, ತತ್ತರಿಸಿ ಹೋಗ್ತಾ ಇದ್ದಾರೆ. ಕಾಲ್ಯಂ ಪಂಚಶತಂ ಚೇತಾನ್ ಸಮಪಶ್ಯತ್ ಸಾರಥಿ ಹಯಾನ್, ಎಲ್ಲರೂ ಗಾಬರಿಗೊಂಡಿದ್ದಾರೆ. ಈ ದ್ರೌಪದಿಯನ್ನು ನೋಡಿ ಯಾರೂ ಮಾತನಾಡಿಸ್ತಾನಿಲ್ಲ, ಯಾರು ಕಣ್ಣಿನಿಂದ ಎತ್ತಿ ನೋಡ್ತಾ ಇಲ್ಲ. ದುಷ್ಟರು, ಮೂರ್ಖರು. ಅಷ್ಟೇ ಅಲ್ಲದೇನೆ ರಾಜ ಭಯಗೊಂಡು ಬಿಟ್ಟಿದ್ದಾನೆ. ಕೀಚಕ, ಉಪಕೀಚಕರು ಎಲ್ಲರೂ ಸತ್ತು ಹೋದ್ರು ಈ ಸೈರಂಧ್ರಿಯಿಂದ. ಕಾಲ ಪ್ರವಿಶ್ಯ ಸೈರಂಧ್ರಿಂ ಪುರಂ ನಾಶಕತೆ ಧ್ರುವಂ. ಆಗ ರಾಜ ಹೇಳ್ತಾನೆ, ಅಮ್ಮ ನೀನು ಇಲ್ಲಿರ್ಲಿಕ್ಕೆ ಹೋಗ್ಬೇಡಮ್ಮ, ನೀನು ಇಲ್ಲಿಂದ ರಾಜ್ಯವನ್ನು ಬಿಟ್ಟು ಹೋಗ್ಬಿಡು. ಏನು ಪ್ರಾರಬ್ಧರಿ ರಾಜ, ಚಲೋ ಆಯಿತು ನೀನು ಇದ್ದಿದ್ದು, ನಿನಗಾದದ್ದು ಅನ್ಯಾಯ, ಅವರಿಗೆ ದುಷ್ಟರಿಗೆ ಶಿಕ್ಷೆ ಆದದ್ದು ಒಳ್ಳೇದಾಯಿತು. ಈ ಮಾತುಗಳಿಲ್ಲ, ಏನು ಮಾತನಾಡಬೇಕು? ಏಕಸ್ಮಿನ್ನೇ ದೇವ ಸರ್ವೇ ಸಮಸಿದ್ಧೇ ಹುತಾಶನೆ ದಕ್ಷತಾಂ ಕೀಚಕಾ ಸರ್ವೇ ಸರ್ವಗಂಧೈ ಸರ್ವಶಃ ಇತ್ಯುಕ್ತ್ವಾ ಪರಮೋದ್ವಿಗ್ಧಃ ಪ್ರವಿಶ್ಯಂತಃ ಪುರಿಂ ಶುಭಂ ಸುದೇಷ್ಣಾಂ ಚ ಅಬ್ರವೀತ್ ರಾಜ ಮಹಿಷೀಂ ಜಾತ ಸಾತ್ವತಃ. ಸುದೇಷ್ಣೆಯಿಂದ ಹೇಳಿ ಕಳಿಸ್ತಾ ಇದ್ದಾನೆ ರಾಜ, ಸೈರಂಧ್ರೀಂ ಆಗತಂ ಬ್ರೂಯಾಹ ಮಮೈವ ವಚನಾತ್ ಇಹ ಗಚ್ಚ ಸೈರಂಧ್ರಿ ಭದ್ರಂತೆ ಯಥಾ ಕಾಮಂ ಚರಾಧುನ. ವಿಭೇತಿ ರಾಜ ಸೈರಂಧ್ರಿ, ನಿನ್ನ ನೋಡಿ ರಾಜ ಅಂಜಿದ್ದಾನೆ, ಹೊರಟೋಗಿ ನೀನು ಇಲ್ಲಿಂದ. ಗಂಧರ್ಭೆ ಪರಾಭವತ್ ನಹಿ ತಾಂ ಉತ್ಸಹೇ ವಕ್ತುಂ ಸ್ವಯಂ ಗಂಧರ್ವ ರಕ್ಷಿತಾಂ. ಅಂದಮೇಲೆ ಗಂಧರ್ವ ಸದಾಕಾಲ ನಿನ್ನನ್ನು ರಕ್ಷಣೆ ಮಾಡ್ತಾನೆ, ಅಂದಮೇಲೆ ನಾವು ನಿಮ್ಮನ್ನು ಯಾಕೆ ರಕ್ಷಣೆ ಕೊಡಬೇಕು? ಇತಸ್ಮಿನ್ ನೀವು ಸರ್ವೇ ಸಮುದ್ವಿಗ್ನಿ ಹುತಾಶನೆ. ಎಲ್ಲರೂ ಭಯಗೊಳ್ತಾ ಇದ್ದಾರೆ. ಆಗ ಕೊನೆಗೆ ಏನೋ ಆಗಿ ಅಲ್ಲೇ ಉಳಿಯುವ ಪ್ರಸಂಗ ಬರುತ್ತದೆ, ಉಳಿತಾರೆ. ಆಗ ಎಲ್ಲ ಕಡೆಗೆ ವಾರ್ತಾ ಇದು ಹರಡುತ್ತದೆ. ಕೀಚಕ ಉಪಕೀಚಕರು ಒಂದೇ ರಾತ್ರಿಯಲ್ಲಿ ಮತ್ತು ಸತ್ತೋಗಿದ್ದಾರೆ, ಒಂದೇ ರಾತ್ರಿಯಲ್ಲಿ ಸತ್ತೋಗಿದ್ದಾರೆ. ಕೀಚಕೇತಿ ಹತಾರಾಜ ವಿರಾಟ ಪರ ವೀಹುರ್ಹ, ಸತ್ತೋಗಿದ್ದಾರೆ. ಹತಸ್ಸ ಪತಿತ ಶ್ವೇತೆ ಗಂಧರ್ವೇ ನಿಶಿಹಾರತ, ರಾತ್ರಿಯಲ್ಲಿ ಸತ್ತೋಗಿದ್ದಾರಂತೆ. ಎಂಥ ಮಹಾಪರಾಕ್ರಮಿ ಕೀಚಕ. ಅಂಥ ಕೀಚಕ ಒಂದೇ ರಾತ್ರಿ ಆಗುವುದರೊಳಗೆ ಎಲ್ಲರೂ ಉಪಕೀಚಕರು ಸಮೇತವಾಗಿ ಸತ್ತೋಗಿದ್ದಾರೆ. ಹೇಗಿದು? ಸಹತೋ ನಿಶಿಗಂಧರ್ವೇ ಸ್ತ್ರೀ ನಿಮಿತ್ತ ಪರಾಧಪ. ಏನಾಗಿತ್ತು? ಈಗಾಗಲೇ 12 ವರ್ಷ 13 ವರ್ಷ ಮುಗೀತು, 11 ತಿಂಗಳು ಮುಗಿದು ಹೋಗಿವೆ, ಇನ್ನು 10 ದಿವಸ 5 ದಿವಸ ಎಷ್ಟೋ ದಿನಗಳಿವೆ. ಅಷ್ಟರಲ್ಲಿ ಆ ಪಾಂಡವರನ್ನು ಹುಡುಕಿಸಿ ಪಾಂಡವರನ್ನು ನೋಡಿ ಮತ್ತೆ ಪುನಃ ವನವಾಸಕ್ಕೆ ಕಳಿಸಬೇಕು ಅಂತನ್ನುವ ವಿಚಾರವನ್ನು ಮಾಡ್ತಾ ಇದ್ದ ದುರ್ಯೋಧನ. ಹಾಗಾಗಿ ಎಲ್ಲ ಕಡೆಗೆ ತನ್ನ ಭಟರನ್ನು ಕಳಿಸಿದ್ದ. ಮೂರ್ಖ. ಎಲ್ಲ ಕಡೆಯಿಂದ ಹೋಗಿ ಬಂದ ಜನ ಪಾಂಡವರೇನಾದರು ಅಂತಂದರೆ ಪಾಂಡವರ ಸುದ್ದಿ ಇಲ್ಲ. ಆ ಕೀಚಕ ಈ ದುರ್ಯೋಧನಿಗೂ ಅಂದರೆ ಹಸ್ತಿನಾವತಿಗೂ ಕೀಚಕನಿಗೂ ಸ್ವಲ್ಪ ತುರುಸಾಗಿತ್ತು. ಯಾಕೆ? ಆದ್ದರಿಂದಲೇ ಭೀಷ್ಮರು ಮೊದಲು ಮಾಡಿಕೊಂಡು ಯಾರು ಕೀಚಕನ ರಾಜ್ಯ ಅಂದರೆ ಮತ್ಸ್ಯ ರಾಜ್ಯಕ್ಕೆ ಯಾರು ಹೋಗಿ ದಾಳಿ ಮಾಡಿದ್ದಿಲ್ಲ. ಯಾಕೆ? ಈ ಕೀಚಕ ಇದ್ದ, ಮಹಾಪರಾಕ್ರಮಿ. ಅವನಿದ್ದಕ್ಕೆ ಯಾರೂ ಅಲ್ಲಿ ಹಣಿಕೆ ಹಾಕಿದ್ದಿಲ್ಲ ಇಷ್ಟು ದಿನಗಳವರೆಗೆ. ಹಾಗಾಗಿ ಕೀಚಕ ಸತ್ತ, ಹಾಗಾಗಿ ಸಮಾಧಾನ ಆದಂತೆ ಆಯಿತು ಎಲ್ಲರಿಗೆ. ಆದರೆ ಕೀಚಕನನ್ನು ಸಂಹಾರ ಮಾಡಿದ್ದು ಹೇಗೆ, ಏನು ಸುದ್ದಿ ಇದೆ ಅದರ ಬಗ್ಗೆ ಅಂತ ಕೇಳಿದರೆ, ಇಲ್ಲ, ಒಬ್ಬ ದಾಸಿಯ ಸಲುವಾಗಿ, ದಾಸಿಗೆ ಕಾಮುಕನಾದ ದಾಸಿಯನ್ನು ಭೋಗಿಸಬೇಕು ಅಂತ ಹೋದಿದ್ದಕ್ಕೆ ಆ ದಾಸಿಯ ಗಂಧರ್ವರು ಬಂದು ಅವನನ್ನು ಸಂಹಾರ ಮಾಡಿದರು. ಎಲ್ಲ ಕೀಚಕರನ್ನು ಸಂಹಾರ ಮಾಡಿದರು. ಸೈರಂಧ್ರಿ ನಾಮತಂ ದೃಷ್ಟ ದುಷ್ಟಾತ್ಮ ಅಕಾಮದ್ ಬಲಿ. ಆಕಿನ ಹೆಸರು ಸೈರಂಧ್ರಿ ಅಂತ ಹೇಳಿ ಅಂದಾಗ, ಅಶಕ್ಯಂ ಖಲು ಕಾರ್ಯಸ್ಯ ಗತಿಂ ರಾಜ್ಞಂ ಚ ತತ್ವತಃ. ಆಗ ದುರ್ಯೋಧನ ಹೇಳ್ತಾನೆ, ರಾಜ ಶುತ್ವಾ ತೇಷಾಂ ವಚಸ್ತದ ಚಿಂತಂ ಅಂತರ್ಮನ ಭೂತ್ವ ಇದಮಾಹ ಸಭಾಸದಃ. ತಾನು ವಿಚಾರ ಮಾಡ್ತಾ ಸಭಿಕರಿಗೆ ಈ ಮಾತನ್ನು ಹೇಳ್ತಾನೆ. ಅಶಕ್ಯಂ ಖಲು ಕಾರ್ಯಸ್ಯ ಗತಿಂ ಜ್ಞಾತುಂ ಚ ತತ್ವತಃ. ವಿಚಾರ ಮಾಡಿ ನೋಡಲಾಗಿ ಮತ್ತು ಕೀಚಕನನ್ನು ಸಂಹಾರ ಮಾಡೋದಕ್ಕೆ
ಕುರ್ಚಿ ಮೇಲೆ ಕೂತು ಕೀಚಕನನ್ನು ಸಂಹಾರ ಮಾಡಲಿಕ್ಕೆ ನೋಡಿದ್ರೆ ಯಾರಿಂದೂ ಸಾಧ್ಯವಿಲ್ಲ. ಅಂಥದ್ದು ತಸ್ಮಾತ್ ಸರ್ವೇ ಪರೀಕ್ಷಧ್ವಂ ಕನುಕಸ್ಯ ಪಾಂಡವಾಗತ ಅಂದಮೇಲೆ ಯಾರು ಕೊಂದವರು, ಏನಾಯಿತು ಅಂತ ವಿಚಾರ ಮಾಡ್ತಾ ಇದ್ದಾರೆ. ಅಷ್ಟರಲ್ಲಿ ಬೇರೆ ಸುದ್ದಿ ಮತ್ತೆ ಬಂತು. ಪಾಂಡವರನ್ನು ಹುಡುಕಿಸಬೇಕು, ಪಾಂಡವರನ್ನು ಹುಡುಕಿಸಿ ಮತ್ತೆ ಪುನಃ ಅಜ್ಞಾತವಾಸಕ್ಕೆ ವನವಾಸಕ್ಕೆ ಅವರನ್ನು ಕಳಿಸಬೇಕು ಅಂತಂದಾಗ ಕರ್ಣ ಮಾತನ್ನು ಹೇಳ್ತಾನೆ. ಪಾಂಡವ ಪರಾಕ್ರಮವನ್ನು ಸಹನೆ ಮಾಡದೇನೆ ಪಾಂಡವರ ಆ ಅತ್ಯಂತ ಬಲಶಾಲಿಗಳು ಅಂತನ್ನೋದನ್ನು ಸಹನೆ ಮಾಡದೇನೆ ತಾನೇನು ಹೇಳ್ತಾನೆ ಕರ್ಣ, ಯದಾಹ ಕರ್ಣೋ ರಾಜೇಂದ್ರ ಸರ್ವಮೇತದ್ ಅವಕ್ಷತಾಂ. 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ, ಪಾಂಡವರಿಗೆ ಎಲ್ಲಿ ಉಳಿಬೇಕು? ಯಾವುದೋ ಸಿಂಹನೋ ಕರಡಿನೋ ಪ್ರಾಣಿನೋ ಹುಲಿನೋ ಬಂದು ಅವ್ರನ್ನ ತಿಂದು ಹಾಕಿರಬೇಕು, ಅಥವಾ ಹಣ್ಣುಗಳನ್ನು ತಿಂದು 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 ಸೋತು ಸಣ್ಣಾಗಿ ಉಪವಾಸದಿಂದ ಸತ್ತೋಗಿರ್ತಾರೆ. ಅಂಥದ್ದಕ್ಕೆಲ್ಲ ಸಾಯೋ ಮಹಾನುಭಾವರು ಅಲ್ಲಿವರು. ಕರ್ಣನಿಗೆ ಗೊತ್ತು ಮಹಾಬಲಿಷ್ಠರು ಅಂತ. ಆ ಮಹಾಬಲಿಷ್ಠರ ಬಲವನ್ನು ನೋಡಿ ಸಹನೆ ಮಾಡದೇನೆ ಸಣ್ಣ ಪುಟ್ಟ ಮಾತುಗಳನ್ನು ಮಾತಾಡ್ತಾ ಇದ್ದಾನೆ. ಘ್ರಾಣೇನ್ ಗಶ್ಯಂತಿ ಭವಃ ವೇದೇರೇವ ದ್ವಿಜಾತ್ತಮಃ. ನಾಯಿಗಳಿಗೆ ಹುಡುಕುವ ಸ್ವಭಾವ ಹೇಗಿರ್ತದೆ ಅಂತಂದರೆ ಅದಕ್ಕೆ ಮೂಗ ಘ್ರಾಣೇಂದ್ರಿಯ ಇದೆ. ವೇದದಿಂದ ದ್ವಿಜಾತ್ಮರು ದೇವರನ್ನು ಕಂಡುಕೊಳ್ಳುತ್ತಾರೆ. ಹಾಗೆ ಪಾಂಡವರನ್ನು ಏನಾದರೂ ಮಾಡಿ ದ್ವೀಪಂಬ ಪರಮಂ ಪ್ರಾಪ್ತ, ಯಾವುದರ ದ್ವೀಪಕ್ಕೆ ಹೋಗಿರಬೇಕು, ಎಲ್ಲರೇ ಗುಹಾಗಳಲ್ಲಿ ವಾಸ ಮಾಡಿರಬೇಕು, ಏನಾದರೂ ಮಾಡಿ ಇನ್ನೇನಾದರೂ ಮಾಡಿ ರಾಜ್ಯಕ್ಕಂತೂ ಹೋಗೋದು ಬೇಡಪ್ಪ. ಯಾಕೆ ಮಂದಿಗೆಲ್ಲ ಮುಖ ತೋರಿಸೋದು ಹೇಗೆ? ಇಷ್ಟು ದಿನ ಇಷ್ಟು ಜನರಿಂದ ದೂರಾಗಿ ಉಳಿದ ಪಾಂಡವರು ಉಳಿದಿದ್ದರೂ ಒಂದೆದ್ದು ಬದುಕೇ ಇರೋದಿಲ್ಲ, ಸತ್ಯ ಹೋಗಿಬಿಟ್ಟಿರ್ತಾರೆ. ಅಷ್ಟಾಗಿ ಉಳಿದಿದ್ದರೂ ಕೂಡ ಯಾವುದೋ ಒಂದು ಗುಹಾದಲ್ಲಿ ವಾಸ ಮಾಡ್ತಾ ಇನ್ನು ಮುಂದೆ ಕಾಲವನ್ನು ಕಳೆದು ಬಿಡೋಣ, ಇನ್ನೇನು 70-80 ವರ್ಷ ಆಯಿತು, ಇನ್ನೇನು ಉಳಿದಿದ್ದು ಸ್ವಲ್ಪ ದಿನ ಕಳೆದು ಹಾಕಿಬಿಡೋಣ, ಮುಗಿಸ್ಬಿಡೋಣ ಅಂತ ಹೇಳಿ ದೂರ ಆಗಿಬಿಡ್ತಾರೆ. ಅವರ್ಯಾಕೆ ಬರ್ತಾರೆ, ಇನ್ನು ಬರೋದೇ ಇಲ್ಲ ಅಂತ ಕರ್ಣ ದುರಾಗ್ರಹಿ ತಾನು ಮಾತನಾಡ್ತಾ ಇದ್ದ. ದ್ರೋಣಾಚಾರ್ಯ ಎದುರಿಂದು ಮಾತಾಡ್ತಾನೆ. ಮೂರ್ಖ ಕರ್ಣ, ಏನು ಮಾತಾಡ್ತಾ ಇದೆಯೋ? ಯಾರನ್ನು ಕುರಿತು ಮಾತನಾಡ್ತಾ ಇದ್ದಿ? ಅವರೆಲ್ಲ ಪಾಂಡವರು, ಹೇಡಿಗಳಲ್ಲ, ಪೊಕ್ಕುಗಳಲ್ಲವರೆಲ್ಲ. ಧರ್ಮಜ್ಞ ಸತ್ಯಸಂಧಾಶ್ಚ ಯುಧಿಷ್ಠಿರ ಮನುಮೃತಾ. ಸತ್ಯವನ್ನು ರಕ್ಷಣೆ ಮಾಡಬೇಕು ಅಂತ ಹೇಳಿ ತನ್ನ ಅಣ್ಣನ ಮಾತನ್ನು ಅವಲಂಬಿಸಿಕೊಂಡು ಅನುಸರಿಸಿಕೊಂಡು ತಾವು ಕಾಡಿಗೆ ಹೋದದ್ದವರು. ಎಷ್ಟೊತ್ತಿತ್ತು ಆ ಮಾತನ್ನು ಕೇಳದೇನೆ ತಿರುಗಿ ಬಂದು ನಿಮ್ಮನ್ನೆಲ್ಲರನ್ನು ಸಂಹಾರ ಮಾಡಿ ಪುನಃ ರಾಜ್ಯ ಪಡೆಯುವುದು ಎಷ್ಟೊತ್ತಿತ್ತು ಅವರಿಗೆ. ಆದರೆ ಹಾಗೆ ಮಾಡಲಿಲ್ಲ. ಮಾಡದೇನೆ ನೀತಿ ಧರ್ಮ ಅರ್ಥ ತತ್ವಜ್ಞಂ ಪಿತೃವತ್ ಸಮಾಹಿತಂ, ಅವನು ತಂದೆಗೆ ಸಮಾನ, ಹಾಗಾಗಿ ಅವನ ಮಾತನ್ನು ರಕ್ಷಣೆ ಮಾಡಿದರು. ಆ ಧರ್ಮರಾಜ ಧರ್ಮೇ ಸ್ಥಿತಂ ಸತ್ಯಧೃತಿ, ಧರ್ಮದಲ್ಲಿ ಅತ್ಯಂತ ಕಟಿಬದ್ಧಾದ ವ್ಯಕ್ತಿಯವನು, ಧರ್ಮವನ್ನು ಮಾಡುವನು ವ್ಯಕ್ತಿ. ಸತ್ಯಧೃತಿ, ಸತ್ಯವನ್ನು ನಡೆಸುವನು. ಜ್ಯೇಷ್ಠಂ ಶ್ರೇಷ್ಠ ಅಪಚಾಯಿನಂ ಅನುವ್ರತಾ ಮಹಾಭಾಗಾ ಭ್ರಾತರಂ ಪ್ರಿಯಂ ಅಜಾತಶತ್ರುಂ, ಶತ್ರುಗಳಿಲ್ಲದೆ ಇದ್ದಂಥವರು. ಶ್ರೀಮಂತಂ ಸರ್ವಧಾಧೃತಂ, ಇಂಥ ಮಹಾನುಭಾವರವರು. ಅವರ ಬಗ್ಗೆ ಏನು ಮಾತಾಡ್ತೀನಿ ನೀನು? ಸರ್ವಲಕ್ಷಣ ಸಂಪನ್ನಾ ಸಾಧುವೃತ್ತ ಸಮಾವೃತಾ, ಸತ್ಯಕ್ಕಾಗಿ ಅನುಷ್ಠಾನಬದ್ಧರಾದ ವ್ಯಕ್ತಿಗಳು ಎಂದು ಹೀಗೆ ಅಪಾಯದಿಂದ ಸಾಯ್ತಾರೆ ಅಂತಿಲ್ಲ. ಹೇಗಿದೆ ನೋಡ್ರಿ. ಸರ್ವಲಕ್ಷಣ ಸಂಪನ್ನಾ ಸಾಧು ವೃತ್ತ ಸಮನ್ವಿತಾ ವೃದ್ಧಾನುಶಾಸನೆ ಯತ್ತಾ, ಅದರೊಳಗೂ ದೊಡ್ಡವರ ಹಿರಿಯ ಗುರುಗಳ ಮಾತನ್ನು ಕೇಳುವಂತಹ ವ್ಯಕ್ತಿಗಳು, ಅವರ ಮೇಲೆ ವಿಶ್ವಾಸ ಮಾಡುವಂತಹ ವ್ಯಕ್ತಿಗಳು ಅಕಸ್ಮಾತ್ತಾಗಿ ಸತ್ತು ಹೋಗ್ತಾರೆ, ಎಲ್ಲೋ ಕಾಡಿನಲ್ಲಿ ಹೋಗಿ ಸತ್ತು ಹೋಗ್ತಾರೆ, ಹೀಗೆಲ್ಲ ಇಲ್ಲ. ಸತ್ಯಧರ್ಮ ಪರಾಯಣ, ಸತ್ಯದಲ್ಲಿ ಧರ್ಮದಲ್ಲಿ ಅತ್ಯಂತ ನಿಷ್ಣಾತರಾದವರು, ನಿಷ್ಠೆ ಇದ್ದವರು, ವಿಶ್ವಾಸ ಇದ್ದವರು. ಸಮಯಜ್ಞಾಸ್ತೆ ಪಾಲಯಂತಹ ಶುಭವ್ರತಾ, ಅವರಿಗೆಲ್ಲ ಗೊತ್ತಿದೆ. ನಚ ಸೀದಂತಿ ತೇ ಪಾರ್ಥ ಉದ್ವಹಂತ ಸತಾಂ ಧುರಂ. ಹಾಗಾಗಿ ಅಷ್ಟೆಲ್ಲ ಆಗಿ ತಪಸಾ ಚೈವ ಗುಪ್ತಾಸ್ತೆ, ತಪಸ್ಸಿನಿಂದ ಗುಪ್ತರಾಗಿದ್ದಾರೆ ಹೊರತು ಸತ್ತು ಹೋಗಿದ್ದಾರೆ ಅಂತ ತಿಳಿಬೇಡ ನೀನು. ಕಾಣಿಸ್ತಾ ಇಲ್ಲ ಅಂತ ಹೇಳಿ. ಸ್ವವೀರ್ಯೇಣ ಇವ ಪಾಂಡವಾಹ, ಮಹಾಪರಾಕ್ರಮಿಗಳು ಒಬ್ಬೊಬ್ಬರು. ಏನು ತಿಳಿದಿದ್ದೀಯ ನೀನು? ಇಷ್ಟಾಗಿ ನಕ್ಷತ್ರಧರ್ಮರತ ನಿತ್ಯಂ ಕೇಶವಾನುಗ್ರಹ ಸದ. ಅಷ್ಟಲ್ಲೇನೆ ಕೃಷ್ಣನ ಪರಮಾನುಗ್ರಹ ಇದೆ ಅವರಿಗೆ. ನೀನು ಕೇಳಿಲ್ವಾ? ವನವಾಸ ಮಾಡಬೇಕಾದಾಗ ಕೃಷ್ಣನ ಅನುಗ್ರಹದಿಂದ ಪ್ರತಿನಿತ್ಯ ಎಲ್ಲರಿಗೆ ಭೋಜನಕ್ಕೆ ಹಾಕಿ
ಅವರಿಗೆ ಬೇಕಾದ ಎಲ್ಲ ಅನುಷ್ಠಾನಕ್ಕೆ ಯೋಗ್ಯವಾದ ಕರ್ಮಗಳನ್ನು ಮಾಡೋದಕ್ಕೆ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಟ್ಟು ತಾವು ನಿರಂತರದಲ್ಲಿ ವನವಾಸ ಮಾಡಬೇಕಾದಾಗ ಟ್ರಿಪ್ಪಿಗೆ ಹೋಗಿರ್ತೇವೆ, ಇದನ್ನು ಮಾಡಿ ಸಮಯ ಕಳೆದು ಹಾಗೆ ಹಾಳು ಮಾಡುವಂತೆ ಅವರು ಹಾಳು ಮಾಡಿದವರ ನಿರಂತರ ಜ್ಞಾನಿಗಳಿಂದ ತತ್ವೋಪದೇಶವನ್ನು ಕೇಳ್ತಾ ತಮ್ಮ ಜನ್ಮವನ್ನು ವನವಾಸವನ್ನು ಸಾರ್ಥಕತೆ ಮಾಡಿಕೊಂಡಂತಹ ಮಹಾನುಭಾವರವರೆಲ್ಲ. ಪುಣ್ಯ ಇದೆ, ಶ್ರದ್ಧೆ ಇದೆ, ದೇವರ ಅನುಗ್ರಹ ಇದೆ. ನಮೇ ಭಕ್ತ ಪ್ರಣಶ್ಯತಿ ಅಂತ ಭಗವಂತ ಹೇಳಿದ್ದಾನೆ. ತನ್ನ ಭಗವಂತನ ಭಕ್ತರವರು ಅಂದ ಮೇಲೆ ದೇವರೇ ಯಾಕೆ ಬಿಡ್ತಾನೆ ಅವರಿಗೆ? ಅಯುಕ್ತಮ್ಮ ಯಾ ವಕ್ತಂ ತುಲ್ಯ ಮೇ ಗುರು ಪಾಂಡವ. ಹಾಗಾಗಿ ನೀವೂ ನನಗೆ ಬೇಕು, ಅವರೂ ನನಗೆ ಬೇಕು. ನಿಮ್ಮಲ್ಲಿ ಮಾಡಿದ ಸ್ನೇಹ ಅವರಲ್ಲಿಯೂ ಮಾಡಿದಂತಹ ಸ್ನೇಹ ಸಮಾನವಾದ ಸ್ನೇಹ ನನ್ನ ಅಂತ ದ್ರೋಣಾಚಾರ್ಯರು ಎದ್ದು ನಿಂತು ಬಹುವಾ ಕಿಂ ಪ್ರಲಾಪೇನ ಮಾತನಾಡಿ ಏನು ಮಾಡೋದಿದೆ, ಎಷ್ಟು ಅಂತ ಮಾತಾಡ್ತೀರಿ, ಹಾಗೆ ಹೀಗೆ ಅಂತ. ಯಥೋ ಧರ್ಮಸ್ತಥೋ ಜಯ. ಎಲ್ಲಿ ಧರ್ಮ ಇದೆಯೋ ಅಲ್ಲಿ ಜಯ ಇದೆ. ದ್ರೋಣಾಚಾರ್ಯರು ಒಂದೇ ಮಾತು ಹೇಳ್ತಾರೆ. ಸ್ವಲ್ಪ ಧರ್ಮವನ್ನು ಅನುಷ್ಠಾನ ಮಾಡುವಂತಹ ವ್ಯಕ್ತಿಗಳಿಗೆ ಪರೀಕ್ಷೆಗಾಗಿ ಸ್ವಲ್ಪ ದಿನ ಅಪಜಯವಾಗಬಹುದು, ತೊಂದರೆಗಳಾಗಬಹುದು, ಸಮಸ್ಯೆಗಳಾಗಬಹುದು. ಆದರೆ ಅಂತ್ಯ ಅವರಿಗೆ ಜಯ ನಿಶ್ಚಿತ. ಎಲ್ಲಿ ಧರ್ಮ ಇರ್ತದೋ ಅಲ್ಲಿ ಜಯ. ಅವಶ್ಯಂತು ನಿಯುಕ್ತೇನ ಸಭಾ ಮಧ್ಯೆ ವಿವಕ್ಷಿತ. ಹೀಗೆ ದ್ರೋಣಾಚಾರ್ಯ ಹೇಳಿ ಬ್ರಹ್ಮಘೋಷಾಶ್ಚ ಭೂಯಾಂಸಃ ಪುಣ್ಯಶಬ್ದಸ್ತಥೈವ ಚ ಕೃತವಂತಶ್ಚ ಭವಿಷ್ಯಂತಿ ಭೂಯಾಂಸೋ ಭೂರಿದಕ್ಷಿಣಾ. ಏನು ಪುಣ್ಯ ಕಮ್ಮಿ ಮಾಡಿದ್ದಾರೋ ಅವರು, ಬ್ರಾಹ್ಮಣರ ಭೋಜನಕ್ಕೆ ಹಾಕಿದ್ದಾರೆ, ಪುಣ್ಯವನ್ನು ಸಂಪಾದನೆ ಮಾಡಿದ್ದಾರೆ, ಯತಿಗಳಿಗೆ ಸತ್ಕಾರ ಮಾಡಿದ್ದಾರೆ, ಸತ್ಯದಲ್ಲಿ ನಿಷ್ಣಾತರಾದವರು, ಪರಮಾತ್ಮನ ಅನುಗ್ರಹ ಸಂಪನ್ನರು. ಇಂಥ ವ್ಯಕ್ತಿಗಳಿಗೆ ಎಲ್ಲೋ ಹೋಗಿ ಸತ್ತು ಬಿಟ್ಟಿದ್ದಾರೆ, ಅವರನ್ನು ಹುಡುಕೋದು ಬೇಡ ಅಂತಂತೀರಾ? ಅವರನ್ನು ಹುಡುಕಿ ಸಮಾನ ರಾಜ್ಯವನ್ನು ಕೊಟ್ಟು ಹಂಚಿ ಅವರಿಗೆ. ವನವಾಸ ಮುಗೀತವ್ರದು, ಅಜ್ಞಾತವಾಸವೂ ಮುಗೀತಾ ಬಂತು. ಅವರನ್ನು ಹುಡುಕಿ ಕರೆದುಕೊಂಡು ಬಂದು ರಾಜ್ಯವನ್ನು ಕೊಡುವ ಜವಾಬ್ದಾರಿ ವಹಿಸ್ರಿ. ಅದು ಬಿಟ್ಟು ಸತ್ತಿದ್ದಾರೆ, ವನವಾಸವನ್ನು ಮತ್ತೆ ಪುನಃ ಕಳಿಸಬೇಕು ಅಂತ ವಿಚಾರ ಮಾಡಬೇಡ್ರಿ ಅಂತ ದ್ರೋಣಾಚಾರ್ಯರು ಈ ಮಾತುಗಳನ್ನು ಹೇಳ್ತಾರೆ. ಇಷ್ಟು ಇವರು ಈ ವಿಚಾರವನ್ನು ಮಾಡಿದರೆ ದುರ್ಯೋಧನ ಏನು ಮಾಡ್ತಾ ಇದ್ದಾನೆ? ದುರ್ಯೋಧನ ಏನು ಮಾಡ್ತಾ ಇದ್ದಾನೆ ನೋಡ್ರಿ. ಸುಶರ್ಮ ಅಂತ ಹೇಳಿ ತಾನು ಆ ರಾಜನನ್ನು ಕರೆದು ಈ ವಿರಾಟ ರಾಜನ ರಾಜ್ಯದ ರಾಜ್ಯದ ಸುತ್ತಮುತ್ತಲೂ ಇವನೊಂದು ರಾಜ್ಯ ಇತ್ತು. ಅನೇಕ ಬಾರಿ ಯುದ್ಧ ಮಾಡಲಿಕ್ಕೆ ಹೋದಾಗ ಕೀಚಕ ಬಂದು ಅವನನ್ನು ಹೊಡೆದು ಓಡಿಸಿಬಿಟ್ಟಿದ್ದಾನೆ. ಹಾಗಾಗಿ ಕೀಚಕ ಸತ್ತಿದ್ದಾನೆ. ವಿರಾಟ ರಾಜನ ಆಸ್ಥಾನದಲ್ಲಿ ರಾಜ್ಯದಲ್ಲಿ ಗೋ ಸಂಪತ್ತು ಭಯಂಕರ ಇತ್ತು. ಆ ಗೋ ಸಂಪತ್ತನ್ನು ನಾವು ಸಂಪಾದಿಸಬೇಕು. ಕೀಚಕ ಇದ್ದ ಅಲ್ಲಿವರೆಗೇನಾಗಲಿಲ್ಲ. ಅವನದೇನು ವಿಚಾರ ಅಂದರೆ, ಎಂಥ ಕೀಚಕ, ಅನೇಕ ಬಾರಿ ನಾವು ಯುದ್ಧ ಮಾಡುವ ಪ್ರಸಂಗ ಬಂದರೆ ಆ ಕೀಚಕನಿಂದ ತಡೆದಿದ್ದೇವೆ. ಮಹಾಪರಾಕ್ರಮಿಗಳನ್ನು ಅನಾಯಾಸವಾಗಿ ಕೀಚಕ ಸೋಲಿಸಿಬಿಟ್ಟಿದ್ದಾನೆ. ಅಂಥ ಮಹಾಜಟ್ಟಿ ಆ ಕೀಚಕ ಸತ್ತು ಹೋಗಿದ್ದಾನೆ ಅಂದರೆ ಪಾಂಡವರು ಅಲ್ಲೇ ಸುತ್ತಮುತ್ತಲು ಇದ್ದಾರೆ, ಅಥವಾ ವಿರಾಟ ರಾಜನ ರಾಜ್ಯದಲ್ಲೇ ಇದ್ದಾರೆ. ಹಾಗಾಗಿ ನಾವು ಗೋರಕ್ಷಣೆ, ಗೋವನ್ನು ಅಪಹಾರ ಮಾಡಿ ಗೋ ಸಂಪತ್ತನ್ನು ತೆಗೆದುಕೊಳ್ಳುವ ಉದ್ದೇಶದಿಂದ ಆ ವಿರಾಟ ರಾಜನ ರಾಜ್ಯಕ್ಕೆ ದಾಳಿ ಮಾಡೋಣ. ಆಗ ಪಾಂಡವರಿದ್ದರೆ ಅವರ ಅನ್ನವನ್ನು ತಿಂದಿದ್ದಕ್ಕೆ ಬರ್ತಾರೆ ಯುದ್ಧಕ್ಕೆ, ಅವರನ್ನು ಗುರುತು ಹಿಡಿಯೋಣ, ಮತ್ತೆ ಪುನಃ ಅವರಿಗೆ ವನವಾಸಕ್ಕೆ ಹಾಕೋಣ. ಈ ವಿಚಾರ ಮಾಡಿದ್ದಾನೆ. ಯಾಕೆ ಗೊತ್ತಾ? ಇಷ್ಟು ಬಲಿಷ್ಠ ಅಂದರೆ, ಉತ್ತಮ ಪ್ರಾಣಿನಾಂ ತೇಷಾಂ ನಾಸ್ತಿ ಕ್ವಚಿತ್ ಬಲೇ ಸಮ. ಜಗತ್ತಿನಲ್ಲಿ ಮಹಾಬಲಿಷ್ಠರು ಅಂತ ಯಾರಿದ್ದಾರೋ ಅವರಲ್ಲಿ ಒಂದು ಹೆಸರು ಬರ್ತದೆ, ಕೀಚಕ ಅಂತನೋ ಹೆಸರು. ನಾನು ತಿಳಿದ ಪ್ರಕಾರ, ದುರ್ಯೋಧನ ಅಂತಾನೆ, ನಾನು ತಿಳಿದ ಪ್ರಕಾರ ಸಮಪ್ರಾಣ ಬಲಂ ನಿತ್ಯಂ ಸಂಪೂರ್ಣ ಬಲಪೌರುಷಾಃ ಬಲದೇವಶ್ಚ ಭೀಮಶ್ಚ ಮದ್ರರಾಜಶ್ಚ ವೀರ್ಯವಾನ್ ಚತುರ್ಥಃ ಕೀಚಕಸ್ತೇಷಾಂ ಪಂಚಮೋ ನಾನುಶುಶ್ರಮಃ. ಭೀಮಶ್ಚ ಬಲಭದ್ರಶ್ಚ ಮದ್ರರಾಜಶ್ಚ ವೀರ್ಯವಾನ್ ಚತುರ್ಥಃ ಕೀಚಕಶ್ಚೇಷಾಂ ಪಂಚಮೋ ನಾನುಶುಶ್ರಮಃ. ನಾನು ಐದನೇದವರು, ಇಷ್ಟು ಸಾಮರ್ಥ್ಯ ಇದ್ದವರು, ಇಷ್ಟು ಗಟ್ಟಿಗೆ ಬಲ ಇದ್ದವನು ಅಂತ ಜಗತ್ತಿನಲ್ಲಿ ಕೇಳೇ ಇಲ್ಲ. ಮೊದಲನೇದ್ದು ಭೀಮ, ಎರಡನೇದ್ದು ಬಲದೇವ ಬಲರಾಮ, ಮೂರನೇದ್ದು ಶಲ್ಯ, ನಾಲ್ಕನೇದ್ದು ಕೀಚಕ. ಇಂಥ ಕೀಚಕ ಸತ್ತಿದ್ದಾನೆ ಅಂದರೆ ಭೀಮ ಬಿಟ್ಟು ಇನ್ಯಾರು ಕೊಲ್ಲಿಕ್ಕೆ ಸಾಧ್ಯ? ಹೇಗಿದೆ ನೋಡ್ರಿ ಅವನ ವಿಚಾರ, ಹೇಗಿದೆ ನೋಡ್ರಿ ದೃಷ್ಟಿಕೋನ. ಭೀಮನನ್ನು ಗುರುತಿಸಬೇಕು ಹೇಗೆ ಅಂತ ಅನ್ನೋದನ್ನು ಪೂರ್ಣ ತಿಳಿದು ಬಿಟ್ಟಿದ್ದಾನೆ ಅವನು.
ಹಾಗಾಗಿ ಅಲ್ಲಿ ಹೋಗೋಣ. ಅಪೂರ್ಣೇ ಸಮಯೇ ಚಾಪಿ ಯದಿ ಪಶ್ಯೇತ ಪಾಂಡವಾನ್. ಪೂರ್ಣ ಸಮಯ ಆಗಿಲ್ಲ, ಪಾಂಡವರನ್ನು ನೋಡಿಬಿಟ್ವೆ, ವಾಪಸ್ ಕಳಿಸ್ಲಿಕ್ಕೆ ಬರ್ತದೆ. ಪ್ರಾಪ್ತ ಕಾಲಮಿದಂ ವಾಕ್ಯಂ ಉವಾಚ ತರಿತೋ ಬಲಿ. ಇಷ್ಟು ತಿಳಿದಿದ್ದಾರೆ, ಇಷ್ಟಾಗಿದೆ, ಸರಿ ಆಗಲಿ ಅಂತ ದಕ್ಷಿಣದಲ್ಲಿ ದಕ್ಷಿಣದಲ್ಲಿ ಇದ್ದಂತಹ ಗೋಗಳನ್ನು ಮತ್ತು ಹಿಡಿಯೋದಕ್ಕಾಗಿ ಸುಶರ್ಮನನ್ನು ಕೊಟ್ಟು ಕಳಿಸೋಣ. ಹೇಗಿದೆ ನೋಡ್ರಿ ವಿಚಾರ ದುರ್ಯೋಧನದ್ದು. 2 ದಿನ ನಾವು ಯುದ್ಧ ಮಾಡಬೇಕು. ನವಮಿ ದಿವಸ ಸುಶರ್ಮನನ್ನ ಕೊಟ್ಟು ಕಳಿಸ್ಬಿಡೋಣ. ಆಗ ದಕ್ಷಿಣ ದಿಕ್ಕಕ್ಕೆ ಗೋಗಳಿಗೆ ತೊಂದರೆಯಾಗಿದೆ, ಅಪಹಾರ ಮಾಡಿಕೊಂಡು ಹೋಗ್ತಾ ಇದ್ದಾರೆ ಅಂತ ಸುದ್ದಿ ಬಂದಿದ್ದಕ್ಕೆ ಎಲ್ಲರೂ ಅಲ್ಲಿ ಹೋಗಿಬಿಡ್ತಾರೆ. ಆಗ ನಾವು ಎಲ್ಲರೂ ಕೂಡಿ ಉತ್ತರಕ್ಕೆ ಹೋಗಿ ಅಲ್ಲಿ ಮತ್ತೆ ಯುದ್ಧವನ್ನಾಡಿ ಇಡೀ ವಿರಾಟ ರಾಜ್ಯವನ್ನು ನಾವು ಅಪಹಾರ ಮಾಡಿಬಿಡೋಣ. ವಿರಾಟ ರಾಜನನ್ನು ಹಿಡಿದು ಬಿಡೋಣ. ಆಗ ಪಾಂಡವರಿದ್ದರೆ ಅವಶ್ಯವಾಗಿ ಬರ್ತಾರೆ. ತಚ್ಛುತ್ವಾ ವಚನಂ ತಸ್ಯ ಕರ್ಣೋ ರಾಜಾನಮಬ್ರಿ ಸೂಕ್ತಂ ಸುಶರ್ಮಣಂ ವಾಕ್ಯಂ ಪ್ರಾಪ್ತ ಕಾಲಂ ಇದಂ ವಚಃ ಸುಶರ್ಮ ತಾತು ಯಥೋದ್ದಿಷ್ಟಂ ದೇಶಂ ಯಾತು ಮಹಾರಥಃ. ಸುಶರ್ಮ ತಾನು ಸೈನ್ಯವನ್ನು ಕರೆದುಕೊಂಡು ಹೋಗಿದ್ದಾನೆ. ಜಗನ್ಯತೋ ವಯಂ ತತ್ರ ಯಾಸ್ಯಾಮೋ ದಿವಸಾಂತರೆ. ಮತ್ತೊಂದು ಬೇರೆ ದಿನಕ್ಕೆ ನಾವು ಹೋಗಿ ಅಪರಂ ದಿವಸಂ ಗಾಸ್ತು ತತ್ರ ಗೃಹಂತು ಕೌರವಾಹ. ಬೇರೆ ಮರುದಿನ ನಾವು ಹೋಗಿ ಉತ್ತರ ದಿಕ್ಕದಲ್ಲಿ ಇದ್ದಂತಹ ಆಕಳುಗಳನ್ನು ಹಿಡಿದುಕೊಂಡು ಹೋಗೋಣ. ಗವಾರ್ಥೆ ಪಾಂಡವಾಸ್ತತ್ರ ಯೋತ್ಸಂತಿ ಗುರುಭಿಸ್ಸಹ. ಆಕಳ ಸಲವಾಗಿ ಅವರ ಅನ್ನ ತಿಂದಿದ್ದಕ್ಕೆ ಪಾಂಡವರು ಬಂದು ಯುದ್ಧ ಮಾಡ್ತಾರೆ. ಕ್ಷಿಪ್ರಂ ಗೋಷ್ಠಂ ಸಮಾಸಾಧ್ಯ ಗೃಣಂತು ವಿಪುಲಂ ಧನಂ. ಅವರು ಆಕಳ ಸಂಪತ್ತು ಭಯಂಕರ ಇದೆ, ಬಹಳಷ್ಟು ಇದೆ, ಎಣಿಸ್ಲಿಕ್ಕೆ ಸಾಧ್ಯ ಇಲ್ಲ. ಗವಾಂ ಶತಸಹಸ್ರಾಣಿ, ಸಾವಿರಾರು ಲಕ್ಷ ಆಕಳುಗಳ. ಶ್ರೀಮಂತಿ ಗುಣವಂತಿ ಚ. ಭಾರೀ ಆಕಳುಗಳದು, ಮುದುಕಾದದ್ದು ಅದು ಹಾಗೀಗಲ್ಲ, ಭಾರೀ ಆಕಳುಗಳಿವೆ ಅಂತ. ವ್ಯತೀತ ಸಮಯ ಸಮ್ಯಕ್ ವಿರಾಟ ನಗರೇ ಸತಾಂ. ಇಷ್ಟು ನಡೆದಿದೆ. ಕೀಚಕೇತು ಹತೇ ರಾಜ ವಿರಾಟ ಪರಿವೀಹ. ಗವಾಂ ಷಷ್ಟಿಂ ಗವಾಂ ಸಹಸ್ರಾಣಿ ನಿರ್ಗತ ಕಾಲಯಂತಿತೆ ಸಭಾಯಾಂ ರಾಜಶಾರ್ದೂಲಾಂ ಆಸನಂ ಪಾಂಡವೈ ಸಹ. ಆಗ ದುರ್ಯೋಧನ ಹೇಳ್ತಾನೆ, ಭೀಷ್ಮ, ದ್ರೋಣ, ಕೃಪರೆ ಎಲ್ಲರೂ ಕೂಡ ನಮ್ಮ ಜೊತೆಗೆ ನೀವು ಯುದ್ಧಕ್ಕೆ ಬರಬೇಕು ಅಂದಾಗ ಎಲ್ಲರೂ ಬಾಯಿ ಮುಚ್ಚಿಕೊಂಡು ಅವನು ಹೇಳಿದಂತೆ ಯುದ್ಧಕ್ಕೆ ಬಂದಿದ್ದಾರೆ. ಯಾಕೆ? ಅನ್ನವನ್ನು ತಿಂದಿದ್ದಾರಲ್ಲ ಎಷ್ಟು ದಿವಸ, ಉಪಕಾರದ ಭಾರ ತಮ್ಮ ತಲೆ ಮೇಲಿದೆ. ಹಾಗಾಗಿ ಎಲ್ಲರೂ ಪಾಂಡವರ ಜೊತೆಗೆ ಯುದ್ಧ ಮಾಡೋದಕ್ಕಾಗಿ ತಾವು ಸಿದ್ಧರಾಗಿದ್ದಾರೆ. ಇಷ್ಟು ನಡೆದಿದೆ. ಇಷ್ಟು ನಡೆದಾಗ ಸುಶರ್ಮ ಪ್ಲ್ಯಾನ್ ಪ್ರಕಾರ, ವಿಚಾರ ಮಾಡಿದ ಪ್ರಕಾರ ತಾನು ದಕ್ಷಿಣ ದಿಕ್ಕದಲ್ಲಿದ್ದ ಗೋಗಳನ್ನು ಅಪಹಾರ ಮಾಡಿಕೊಂಡು ಹೋಗುವ ಸುದ್ದಿ ವಿರಾಟ್ ರಾಜನಿಗೆ ಗೊತ್ತಾಯಿತು. ವಿರಾಟ್ ರಾಜ ಸಿದ್ಧನಾಗಿದ್ದಾನೆ ಯುದ್ಧಕ್ಕಾಗಿ. ಯುದ್ಧಕ್ಕೆ ಸಿದ್ಧನಾದಾಗ ಕಂಕ ಹೇಳ್ತಾನೆ, ಧರ್ಮರಾಜ ಹೇಳ್ತಾನೆ, ನನಗೂ ಸ್ವಲ್ಪ ಯುದ್ಧ ಗೊತ್ತು, ಹಾಗಾಗಿ ನಾನು ನಿನ್ನ ಜೊತೆಗೆ ಯುದ್ಧಕ್ಕೆ ಬರ್ತೇನೆ. ಅದೇ ರೀತಿಯಾಗಿ ನಾನು ಧರ್ಮರಾಜನ ಜೊತೆಗಿದ್ದಾಗ ಆ ಅಡಿಗೆ ಮಾಡುವನಿದ್ದಾನಲ್ಲ ಜೀಮೂತ ಬಂದಿದ್ದ ಮಲ್ಲ ಯುದ್ಧ ಮಾಡೋದಕ್ಕಾಗಿ. ಆ ಜೀಮೂತನನ್ನು ಸಂಹಾರ ಮಾಡಿದ, ಅವನಿಗೂ ಮಹಾಬಲಿಷ್ಠ, ಅವನನ್ನು ಸೇರಿಸ್ಕೋ. ಮತ್ತು ಗವಾಧ್ಯಕ್ಷ ಅಶ್ವಾಧ್ಯಕ್ಷನಾದ ಇದ್ದವನಲ್ಲ, ಅವನನ್ನು ಸೇರಿಸಿಕೋ. ಯುದ್ಧಕ್ಕೆ ನಿನಗೆ ಸಹಾಯಕ್ಕೆ ಅನುಕೂಲರಾಗ್ತಾರೆ. ಹಾಗಾಗಿ ಮತ್ತೆ ವಿಚಾರ ಮಾಡು ಅಂತಂದಾಗ ಸರಿ ಆಗಲಿ ಅಂತ ಹೇಳಿ ತಾನು ವಿರಾಟ ರಾಜ, ಧರ್ಮರಾಜ, ಭೀಮ, ನಕುಲ ಸಹದೇವರು ಅರ್ಜುನನನ್ನು ಬಿಟ್ಟುಬಿಟ್ರು. ಯಾಕೆ? ಅರ್ಜುನ ಷಂಡ, ನಪುಂಸಕ, ಅವರನ್ನು ಕರ್ಕೊಂಡು ಹೋಗಬಾರದು, ಅವರು ಅಸಹ್ಯ ಮಾಡ್ಕೊಳ್ತಾರೆ ಅಂತ ಹೇಳಿ ಉತ್ತರ ಕುಮಾರನ ಜೊತೆಗೆ ಅಲ್ಲೇ ಬಿಟ್ಬಿಟ್ಟಿದ್ದಾರೆ. ಇವರಷ್ಟು ಹೋಗಿದ್ದಾರೆ, ಯುದ್ಧ ಮಾಡ್ತಾ ಇದ್ದಾರೆ. ಭಯಾನಕ ಯುದ್ಧವಾಗ್ತದೆ. ಅಲ್ಲಿ ವಿಜಯವನ್ನು ಸಂಪಾದಿಸಬೇಕು. ಅಷ್ಟರಲ್ಲಿ ಪಾಂಡವರೆಲ್ಲಲ್ಲಿ ಹೋಗಿಬಿಟ್ಟಿದ್ದಾರೆ. ಇನ್ನಿಲ್ಲಿ ಯುದ್ಧ ಆಡಲಿಕ್ಕೆ ಯಾರೂ ಇಲ್ಲೇ ಇಲ್ಲ. ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು, ಕೃಪಾಚಾರ್ಯರು, ಅಶ್ವತ್ಥಾಮಾಚಾರ್ಯರು, ಕರ್ಣ, ದುರ್ಯೋಧನ, ದುಶ್ಯಾಸನ, ಕರ್ಣ, ಶಕುನಿ ಎಲ್ಲ ಮಹಾರಥಿಗಳು, ಒಬ್ಬರಿಲ್ಲ ಇಬ್ಬರಿಲ್ಲ. ಎಲ್ಲರೂ ಬಂದು ಉತ್ತರ ದಿಕ್ಕಿನಲ್ಲಿದ್ದಂತಹ ಉತ್ತರ ದಿಕ್ಕಿನಲ್ಲಿದ್ದಂತಹ ಗೋಗಳನ್ನು ಅಪಹಾರ ಮಾಡಿಕೊಳ್ಳುವ ನಿಮಿತ್ತದಿಂದ ತಾವು ಯುದ್ಧಕ್ಕೆ ಬಂದಿದ್ದಾರೆ. ಯುದ್ಧಕ್ಕೆ ಬಂದರೆ ಆಗ ಯುದ್ಧವನ್ನು ಇಲ್ಲಾಡೋರು ಯಾರಿದ್ದಾರೆ? ಎಲ್ಲರಲ್ಲಿ ಹೋಗಿಬಿಟ್ಟಿದ್ದಾರೆ. ಇದ್ದವನು ವಿರಾಟ ರಾಜ ಒಬ್ಬನೇ, ಅವನು ಮುದುಕ.
ಅವನ ಸಾಮರ್ಥ್ಯ ಎಷ್ಟು ನಿಮಗೆ ಗೊತ್ತಿತ್ತು, ಕೀಚಕನ ಮುಂದೆ ನೋಡಿರಿ ನೀವು. ಅಲ್ಲಿ ಹೋದವನು ಯುಧಿಷ್ಠಿರ. ಭೀಮಸೇನ ದೇವರು ಆಚೆ ಹೋಗಿಬಿಟ್ಟಿದ್ದಾರೆ, ನಕುಲ ಸಹದೇವರು ಆ ಕಡೆ ಹೋಗಿಬಿಟ್ಟಿದ್ದಾರೆ. ಇದ್ದವನು ಮಹಾವೀರ ಅಂತಂದರೆ ಅವನೇ ಒಬ್ಬನು ಉತ್ತರ ಕುಮಾರ. ಉತ್ತರಾದೇವಿ ಇದ್ದಾಳೆ, ಹಾಗೆ ಉತ್ತರ ಕುಮಾರ ಇದ್ದ. ಉತ್ತರಾದೇವಿಗೆ ಸಂಬಂಧ ಇಲ್ಲ. ಇನ್ನು ಗಂಡ ಇದ್ದವನು ಉತ್ತರ ಕುಮಾರ. ಅವನು ಭಾಳ ಮಾತನಾಡ್ಕೋತಿದ್ದ. ನಾನು ಹಾಗೆ ಸಾಮರ್ಥ್ಯ ಇದೆ, ನನ್ನ ಹೀಗೆ ಸಾಮರ್ಥ್ಯ ಇದೆ, ನಾನು ಅಂಥವನು ಇಂಥವನು, ಅಷ್ಟು ಶೂರ ಧೀರ ಪರಾಕ್ರಮ ಎಲ್ಲ ಹೇಳ್ಕೊಳ್ತಾ ಇದ್ದ. ಎಲ್ಲ ಹೆಣ್ಣುಮಕ್ಕಳು ಬಂದು ಹೇಳಿದರು, ಇಲ್ಲ ಉತ್ತರ ದಿಕ್ಕಿನಲ್ಲಿ ಎಲ್ಲ ಆಕಳುಗಳನ್ನು ಎತ್ತುಕೊಂಡು ಹೋಗ್ತಾ ಇದ್ದಾರೆ, ಯುದ್ಧಕ್ಕೆ ಹೋಗಬೇಕು, ಹೋಗೋಣ. ಅವನು ಗಾಬರಿ ಆಗಿಬಿಟ್ಟ. ಗೊಂಬೆಗಳ ಜೊತೆಗೆ ಯುದ್ಧವಾಡಿ ಗೊತ್ತವನಿಗೆ, ಜೀವಂತ ಮನುಷ್ಯರ ಜೊತೆಗೆ ಯುದ್ಧವಾಡಿ ಗೊತ್ತೇ ಇಲ್ಲ ಅವನು. ಹೆದರು ಬುಕ್ಕ ಅವನು. ಹಾಗಾಗಿ ಇಲ್ಲ, ನನಗೆ ಸಾರಥಿ ಯಾರಿಲ್ಲ, ಹಾಗಾಗಿ ನಾನು ಯುದ್ಧ ಮಾಡೋದಿಲ್ಲ ಅಂದಾಗ ಆ ಬೃಹನ್ನಲೆ ಅಂದರೆ ಅರ್ಜುನ ಹೋಗಿ ದ್ರೌಪದಿ ದೇವಿಗೆ ಹೇಳ್ತಾನೆ, ಅಲ್ಲಿ ಹೋಗಿ ಹೇಳು ಸಾರಥ್ಯವನ್ನು ಮಾಡಲಿಕ್ಕೆ ಆ ಬೃಹನ್ನಲ್ಲಿಗೆ ಬರ್ತದೆ, ಹಾಗಾಗಿ ಅವನನ್ನು ಕರ್ಕೊಂಡು ಹೋಗುವಂತ. ಹಾಗಾಗಲಿ ಅಂತ ಹೇಳಿ ಆ ಬೃಹನ್ನಲೆಯನ್ನು ಅಂದರೆ ಅರ್ಜುನನನ್ನು ಸಾರಥಿಯನ್ನಾಗಿ ಮಾಡಿಕೊಂಡು ಆ ಉತ್ತರ ಕುಮಾರ ಯುದ್ಧಕ್ಕಾಗಿ ಹೊರಟ. ಮಹಾನುಭಾವ ಅವನು ಉತ್ತರ ಕುಮಾರ ಅಂತಾನೆ, ನಾ ಯುದ್ಧಕ್ಕೆ ಹೋಗ್ಬೇಕಂದ್ರೆ ಸೈನ್ಯ ಇಲ್ಲ, ಸೈನಿಕರಿಲ್ಲ, ಯಾರೂ ಇಲ್ಲ, ಎಲ್ಲ ನಮ್ಮಪ್ಪ ಕರೆದುಕೊಂಡು ಹೋಗ್ಬಿಟ್ಟಿದ್ದ, ನಾನೇನು ಮಾಡಲಿ. ಅಷ್ಟೇ ಅಲ್ಲದೇನೆ ನಾನು ಗೊಂಬೆಗಳ ಜೊತೆಗೆ ಯುದ್ಧವಾಡಿದ್ದು ಗೊತ್ತು ಹೊರತು ಮನುಷ್ಯರ ಜೊತೆಗೆ ಯುದ್ಧವಾಡಿ ಗೊತ್ತಿಲ್ಲ ನನಗೆ ಅಂದಾಗ ಅರ್ಜುನ ಹೇಳ್ತಾನೆ, ಕೇವಲ ನೀನು ಇರಪ್ಪ, ನಾನೆಲ್ಲ ವ್ಯವಸ್ಥೆ ಮಾಡ್ತೇನೆ ಅಂತ ಹೇಳಿ ಕರ್ಕೊಂಡು ಹೋಗಿ ಕೌರವ ಸೈನ್ಯದ ಮುಂದೆ ನಿಂದಿರಿಸಿದರೆ ಮೈ ತುಂಬೆಲ್ಲ ಅವನಿಗೆ ರೋಮಾಂಚನ, ಗಾಬರಿಯಿಂದ ಬೆವರು ಸುರಿತಾ ಇದೆ. ಮಹಾಮಹಾರಥಿಕರು ಕರ್ಣ, ದುರ್ಯೋಧನ, ದುಶ್ಯಾಸನ, ಶಕುನಿ, ಭೀಷ್ಮ, ದ್ರೋಣ, ಕೃಪ ಹೋಗುವಾಗ ಉತ್ತರ ಕುಮಾರ ನೀನು ಹೋಗಬೇಕಾದಾಗ ಅವರೆಲ್ಲ ಮಹಾಮಹಾರಾಜರು, ಮಹಾಶ್ರೀಮಂತರು, ಅವ್ರ ಬಟ್ಟೆಗಳೆಲ್ಲ ಬಹಳ ಚೆನ್ನಾಗಿರ್ತದೆ, ಅವ್ರ ಬಟ್ಟೆಗಳನ್ನೆಲ್ಲ ತೊಗೊಂಡು ಬಾ ನೀನು. ಅವನು ತಾನೇ ಎಲ್ಲಿ ಹಣೆ ಬಾರ ಬಟ್ಟೆ ಅಂತ ತೊಗೊಂಬರೋದು ಆಯಿತು ಅಂತ ಅವರು ಅದನ್ನು ಅರ್ಜುನನೂ ಕೇಳಿರುತ್ತಾನೆ. ಸರಿ ಆಗಲಿ ಅಂತಾನೆ ಅರ್ಜುನ, ನೀನು ಸಾರಥ್ಯವನ್ನು ಮಾಡು, ನಾನು ಯುದ್ಧ ಮಾಡುತ್ತೇನೆ, ಯಾವ ನಿನಗೆ ಸಮಸ್ಯೆ ಬೇಡ ಅಂತ ಹೇಳಿ ಆ ಶಮೀ ವೃಕ್ಷದ ಹತ್ರ ಹೋಗ್ತಾರೆ. ಶಮೀ ವೃಕ್ಷದ ಹತ್ರ ಹೋಗ್ತಾರೆ. ಅಷ್ಟರಲ್ಲಿ ಅನೇಕ ಮಾತುಗಳು ಬರ್ತದೆ. ಆ ಯುದ್ಧಕ್ಕೆ ಹೋಗೋಕ್ಕಿಂತ ಮುಂಚಿತವಾಗೇನೆ ಎಲ್ಲ ಸಭಿಕರು ಹೇಳಿಬಿಡ್ತಾರೆ, ಅಲ್ಲಿದ್ದವರು ಎಲ್ಲರೂ, ಅಜ್ಞಾತವಾಸ ಮುಗಿದು ಹೋಗಿ ಆಯಿತು, ಅಜ್ಞಾತವಾಸ ಮುಗಿದಾಗಿದೆ, ಇನ್ನು ಮೇಲೆ ಪಾಂಡವರನ್ನು ಕರೀರಿ, ರಾಜ್ಯವನ್ನು ಕೊಟ್ಟು ಬಿಡಿ ಅಂತ ಎಲ್ಲರೂ ಮಾತನಾಡ್ತಾ ಇದ್ದಾರೆ ಅಂತೆ. ಎಲ್ಲ ಸಮಯವನ್ನು ನೋಡಿಬಿಟ್ಟಿದ್ದಾರೆ, ಆಗಲೇ ಎಲ್ಲರೂ ಸಮಯವನ್ನು ನೋಡಿಬಿಟ್ಟಿದ್ದಾರೆ. ನೋಡಿ ಹಾಗಾಗಿ ಪಾಂಡವರಿಗೆ ಸಮಯ ಮುಗೀತು, ಅಜ್ಞಾತವಾಸನು ಮುಗೀತು. ಅಂದರೆ ಯುದ್ಧಕ್ಕೆ ಹೋಗೋಕ್ಕಿಂತ ಮುಂಚಿತವಾಗಿಯೇ ಸಮಯ ಮುಗಿದು ಹೋಗಿದೆ ಅಂತ ಒಂದು ಪ್ರವಾದ ಇತ್ತು. ಅಲ್ಲಿ ಮಾತನಾಡಿದ್ದು ನಾವು ಕೇಳ್ತೇವೆ, ಆ ವಾಕ್ಯಗಳು ಸಿಗ್ತಾ ಇಲ್ಲ. ವ್ಯತೀತ ಸಮಯ ಸಮ್ಯಕ್ ನೋಡ್ರಿ, ವ್ಯತೀತ ಸಮಯ ಸಮ್ಯಕ್ ವಿರಾಟ ನಗರೇ ಸತಾಂ ತತಸ್ತೇಷಾಂ ಮಹಾರಾಜ ತತ್ರೈವಾಮಿತೇರಸಾಂ ಛದ್ಮಲಿಂಗ ಪ್ರವಿಷ್ಟಾನಾಂ ಪಾಂಡವಾನಾಂ ಮಹಾತ್ಮನಾಂ ವ್ಯತೀತ ಸಮಯ ಸಮ್ಯಕ್ ವಿರಾಟ ನಗರೇ ಸತಾಂ ಕುರುವತಾಂ ತಸ್ಯ ಕರ್ಮಾಣಿ ವಿರಾಟಸ್ಯ ಮಹಾಮತೆ ಕೀಚಕಸ್ಯ ಹತೇರಾಜ್ಞ ವಿರಾಟ ಪರವೀರತ. ಹಾಗಾಗಿ ಅಜ್ಞಾತವಾಸ ಮುಗಿದು ಬಿಟ್ಟಿದೆ, ಯುದ್ಧಕ್ಕೆ ಹೋಗಬೇಕು. ಶಮೀ ವೃಕ್ಷಕ್ಕೆ ಕರೆದುಕೊಂಡು ಹೋಗಿದ್ದಾನೆ ಅರ್ಜುನ. ಅಲ್ಲಿ ತಮ್ಮ ಆಯುಧಗಳನ್ನೆಲ್ಲ ಮೇಲೆ ಕಟ್ಟಿಕೊಂಡಿಟ್ಟಿದ್ದ. ಆಗ ಕಟ್ಟಿಕೊಂಡು ಇಟ್ಟಿದ್ದಂತಹ ಆಯುಧಗಳನ್ನು ಬಿಚ್ಚಿ, ಆ ಗಾಂಡೀವ ಎಂಥದ್ದು, ರಥ ಎಂಥದ್ದು, ಧ್ವಜ ಎಂಥದ್ದು, ಅದರ ಬಗ್ಗೆ ಎಲ್ಲ ಮಹಿಮೆ ಇದೆ. ಅದನ್ನೆಲ್ಲ ಅರ್ಜುನ ಹೇಳ್ತಾನೆ. ಗಾಂಡೀವ ಎಂಥದ್ದು, ಯಾರಿಂದ ತೆಗೆದುಕೊಂಡು ಬಂದಿದ್ದು, ರಥ ಎಂಥದ್ದು ಮತ್ತು ಧ್ವಜ ಎಂಥದ್ದು, ಅದನ್ನೆಲ್ಲ ಹೇಳ್ತಾನೆ. ಹೇಳಿ ವಿಶೇಷತೋ ಧ್ವಜ ಸಂಸ್ಥೆ ಹನುಮತಿ ಜಯರೂಪೋ ಯಥೋಸೌ, ಆ ಹನುಮಂತ ದೇವರ ಧ್ವಜದಲ್ಲಿ ಕೂತು ಗರ್ಜನೆ ಮಾಡಿದರೆ ಎಂಥ ಮಹಾನುಭಾವರು, ಎಂಥ ಪರಾಕ್ರಮಿಗಳಿದ್ದರೂ ರಥದಲ್ಲಿ ಕೂತ ಅರ್ಜುನನಿಗೆ ವಿಜಯ ಬರಬೇಕು. ಇಷ್ಟು ಮಹಾ ಹನುಮಂತ ದೇವರು ತಾನು ರಥದಲ್ಲಿ ಕೂತುಕೊಂಡು ತಾನು ಯುದ್ಧಕ್ಕೆ ಮುಂದೆ ಹೋಗಿದ್ದಾನೆ. ಸಾರಥ್ಯವನ್ನು ಮಾಡಲಿಕ್ಕೆ ಆ ಉತ್ತರ ರಾಜನಿಗೆ ಉತ್ತರ ಕುಮಾರನಿಗೆ ಹೇಳಿದ್ದಾರೆ. ಕೂತಿದ್ದಾನೆ. ಅರ್ಜುನ ತಾನು
ಯುದ್ಧವನ್ನು ಪ್ರಾರಂಭ ಮಾಡಬೇಕು. ದ್ರೋಣಾಚಾರ್ಯರಿಗೆ ನಮಸ್ಕಾರವನ್ನು ಮಾಡಿದ್ದಾನೆ, ಭೀಷ್ಮಾಚಾರ್ಯರಿಗೆ ನಮಸ್ಕಾರ ಮಾಡಿದ್ದಾನೆ. ಎಲ್ಲರಿಗೂ ಗೊತ್ತಾಗಿದೆ, ನೋಡಿದರೆ ಅನ್ನಿಸ್ತದೆ ಆ ಬಾಹುಗಳು ನೋಡ್ಲಿಕ್ಕೆ ಹೆಣ್ಣು ವೇಷ, ಆದರೆ ಆ ಬಾಹುಗಳು, ಆ ತೇಜಸ್ಸು, ಆ ಎತ್ತರ, ಆ ಗಾತ್ರ, ಆ ಗಾಂಡೀವ ಧನಸ್ಸಿನ ಠಂಕಾರ ನೋಡಿದರೆ ಇವನು ಅರ್ಜುನನೇ ಅಂತ ಗೊತ್ತಾಗಿದೆ ಎಲ್ಲರಿಗೂ. ಅಷ್ಟು ಮಹಾಪರಾಕ್ರಮ. ಏಕಾಕಿಯಾಗಿ ಅರ್ಜುನ, ಎಲ್ಲ ಮಹಾರಥಿಗಳು, ಮಹಾರಥಿಕರು, ದ್ರೋಣಾಚಾರ್ಯ, ಭೀಷ್ಮಾಚಾರ್ಯ, ಅಶ್ವತ್ಥಮಾಚಾರ್ಯ, ಕೃಪಾಚಾರ್ಯ, ಈ ಕಡೆ ದುರ್ಯೋಧನ, ದುಶ್ಯಾಸನ, ಕರ್ಣ, ಶಕುನಿ ಮುಂತಾದವರು ಎಲ್ಲರೂ 8 ಮಹಾರಥಿಗಳಿದ್ದರೆ ಏಕಾಕಿಯಾಗಿ ಅರ್ಜುನ ಎಲ್ಲರ ಜೊತೆಗೆ ಯುದ್ಧವಾಡಿದ್ದಾನೆ, ಎಲ್ಲರನ್ನು ಸೋಲಿಸಿದ್ದಾನೆ, ಮೋಹನಾಸ್ತ್ರವನ್ನು ಬಿಟ್ಟು ಎಲ್ಲರಿಗೆ ಮೂರ್ಛೆ ತಂದಿದ್ದಾನೆ. ಭೀಷ್ಮಾಚಾರ್ಯರಿಗೆ ಮೋಹ ಬಂದಿದ್ದಿಲ್ಲ, ಆದರೂ ಹಾಗೆ ಇದ್ದರು. ಉತ್ತರ ಕುಮಾರನಿಗೆ ಹೇಳುತ್ತಾನೆ, ಯುದ್ಧ ಬಹಳ ಇದೆ ಹೇಳುವುದು, ವಿರಾಟ ಪರ್ವ, ಮಹಾಭಾರತ ಮುಗಿದೇ ಇದ್ದಂತಹ ಕಥೆ ಇದು. ಮುಗಿಲಿಕ್ಕೆ ಸಾಧ್ಯವಿಲ್ಲ, ನಾವು ಮುಗಿಸಬೇಕಷ್ಟೆ. ಇನ್ನು 8-10 ದಿವಸ, 1 ತಿಂಗಳಾದರೂ ಮುಗಿಯುವುದಿಲ್ಲ ವಿರಾಟ ಪರ್ವ, ಅಷ್ಟು ಇದೆ. ಆದರೂ ಮತ್ತೆ ಮುಂದಿನ ಪಾಠಗಳು, ಪ್ರವಚನಗಳು ಎಲ್ಲ ಆಗಬೇಕು. ಮಹಾಸ್ವಾಮಿಗಳು ಆಜ್ಞೆ ಮಾಡಿದ್ದಾರೆ ಅಂತಲೂ ಸಲುವಾಗಿ ಆಜ್ಞೆಯನ್ನು ಶಿರಸಾವಹಿಸಿ 8 ದಿನಗಳ ಹೇಳುವ ಸಾಹಸವನ್ನು ಮಾಡಿದ್ದೇನೆ. ಹಾಗಾಗಿ ಉತ್ತರ ಕುಮಾರ ಹೋಗಿ ವಸ್ತ್ರಗಳನ್ನೆಲ್ಲ ತೆಗೆದುಕೊಂಡು ಬಂದಿದ್ದಾನೆ ಅಂತ ಆಗ ಜಯ ಸಂಪಾದಿಸಿದ್ದಾನೆ. ಹಿಂದಿನ ಮತ್ತೆ ಮನೆಗೆ ರಾಜ್ಯಕ್ಕೆ ಮರಳಿ ತಿರುಗಿದ್ದಾರೆ. ಉತ್ತರ ಕುಮಾರ ಹೇಳ್ತಾನೆ, ಇಲ್ಲಾದದ್ದು ಘಟನೆ, ನಿನ್ನಿಂದಾದದ್ದು ನನ್ನಿಂದಾದದ್ದು ಯಾರಿಗೂ ಏನು ಹೇಳೋದು ಬೇಡ ಅಂತ ಹೇಳಿ ತಾನು ಪರಸ್ಪರವಾಗಿ ಮಾತನಾಡಿಕೊಳ್ತಾನೆ. ಉತ್ತರ ಕುಮಾರನೇ ಗೆದ್ದ, ಉತ್ತರ ಕುಮಾರನಿಂದ ಜಯವಾಯಿತು ಅಂತ ಎಲ್ಲ ಕಡೆಗೆ ಹರಡಿಬಿಡುತ್ತದೆ. ಉತ್ತರ ಕುಮಾರನಿಗೆ ಜಯವಾಗಲಿ ಅಂತ ಎಲ್ಲರೂ ಬಂದು ಜಯಕಾರ ಹಾಕ್ತಾರೆ. ಆಗ ಮರುದಿನ ಅಲ್ಲಿಂದ ಗೆದ್ದುಕೊಂಡು ಬರ್ತಾರೆ. ಬಂದಾಗ ಸಭೆಯಲ್ಲಿ ಕೂತಾಗ ಉತ್ತರ ಕುಮಾರ, ನಿನ್ನಿಂದ ರಾಜ್ಯಕ್ಕೆ ಗೆಲುವು ಬಂತು ಅಂತ ವಿರಾಟ ರಾಜ ಬಂದು ಬಹಳ ಸಂತೋಷ ಪಡ್ತಿರ್ತಾನೆ, ಅವನನ್ನು ಹೊಗಳುತ್ತಿರ್ತಾನೆ. ಆವಾಗ ಈ ಕಂಕ ಧರ್ಮರಾಜ ತಾನು ಹೇಳ್ತಾನೆ, ಉತ್ತರ ಕುಮಾರದಿಂದ ಜಯ ಬಂದಿಲ್ಲ, ಉತ್ತರ ಕುಮಾರ ಜೊತೆಗೆ ಹೋದಂತಹ ಯಾವ ಬೃಹನ್ನಲೆ ಇದ್ದಾಳಲ್ಲ, ಆ ಬೃಹನ್ನಲೆ ಅವಳಿಂದ ಜಯ ಬಂದಿದೆ ಅಂತ ಹೇಳಿದಾಗ ಕೈಯಲ್ಲಿ ಕವಡೆ ಇರ್ತದೆ. ಆ ಕವಡೆಯಿಂದ ಎತ್ತಿ ಇವನಿಗೆ, ಧರ್ಮರಾಜನಿಗೆ ಎತ್ತಿ ಒಗೆದು ಬಿಡುತ್ತಾನೆ. ಅದು ಬಂದು ಹಣೆಗೆ ಬಡಿತು. ಹಣೆಗೆ ಬಂದಾಗ ರಕ್ತ ತಳೆಗೆ ಭೂಮಿ ಮೇಲೆ ಬೀಳುವ ಪ್ರಸಂಗ ಇರ್ತದೆ. ಅಷ್ಟಳು ದ್ರೌಪದಿ ಬಂದು ಕೈ ಹಿಡಿತಾಳೆ. ಯಾಕೆ? ಭೀಮಸೇನದೇವರ ಪ್ರತಿಜ್ಞೆ ಇರ್ತದೆ, ಧರ್ಮರಾಜನ ರಕ್ತ ಭೂಮಿ ಮೇಲೆ ಯಾರು ಬೀಳಿಸ್ತಾರೋ ಅವರು ಕುಲ ನಾಶ ಮಾಡುತ್ತೇನೆ ಅಂತ, ಅದಾಗಬಾರ್ದು ಅಂತ. ಮರು ದಿವಸ ಎಲ್ಲರೂ ವಿಚಾರ ಮಾಡ್ತಾರೆ, ಆ ವಿರಾಟ ರಾಜನ ಕೊಂದು ಹಾಕಿಬಿಡ್ತೇನೆ ನಾನು, ಹಾಗೆ ಹೀಗೆಲ್ಲ ಶುರು ಆಗ್ತದೆ. ಅವನಿಗೆ ನಾವು ಯಾರು ಅಂತೂ ಗೊತ್ತಿಲ್ಲ, ಏನಂತೂ ಗೊತ್ತಿಲ್ಲ. ಹಾಗಾಗಿ ಅವನನ್ನು ಗೊತ್ತಿಲ್ಲದೆ ಇದ್ದ ವ್ಯಕ್ತಿಯನ್ನು ನಾವು ಹೀಗೆ ಮಾಡೋದು ಬೇಡ. ನಾಳೆ ನಮ್ಮ ನಿಜವಾದ ರೂಪದಲ್ಲಿ ನಾವು ಬರೋಣ. ಬಂದಾಗ ಅವನು ಕ್ಷಮೆಯಾಚನೆ ಮಾಡಲಿಲ್ಲ ಅಂದರೆ ಅವನಿಗೆ ಯಥಾಗತಿಯನ್ನು ನಾವು ಕೊಡೋಣ. ಸರಿ ಆಗಲಿ ಅಂತ ಹೇಳಿ ಮರುದಿನ ರಾಜ್ಯ ಪ್ರಾರಂಭವಾಗಬೇಕು, ಸಭೆ ಪ್ರಾರಂಭವಾಗಬೇಕು. ಸ್ನಾನ ಮಾಡಿಕೊಂಡು ಅಲಂಕಾರಬದ್ಧರಾಗಿ ತಮ್ಮ ಅಸ್ತ್ರಶಸ್ತ್ರಗಳಿಂದ ಸಮೇತರಾಗಿ ಎಲ್ಲ ಪಾಂಡವರು ಬಂದು ಕೂಡ್ತಾರೆ. ಕೂತಾಗ ಅವ್ರು ನೋಡ್ತಾರೆ, ಧರ್ಮರಾಜ, ಭೀಮಸೇನ, ಅರ್ಜುನ, ನಕುಲ, ಸಹದೇವ, ದ್ರೌಪದಿ ನೋಡಿ ಗಾಬರಿಯಾಗಿ ಒದ್ದಾಡಿ ಪಶ್ಚಾತ್ತಾಪದಿಂದ ಹತ್ತು ಕಾಲಿಗೆ ಬೀಳುತ್ತಾನೆ, ಕ್ಷಮೆ ಮಾಡ್ರಿ ಅಂತ. ನಾನು ಯಾರಂತ ತಿಳ್ಕೊಂಡು, ಅಹಂ ತಸ್ಮಾತ್ ಶಂಕಿತ ಮನಃ ಶೃಣಸ್ವಾತ್ಮ ಭವತಿರಂ ಅಹಂ ಅಸ್ಮಿ ಅರ್ಜುನೋ ನಾಮ, ನಾನು ಅರ್ಜುನ, ನಿನ್ನೆ ಜಯವನ್ನು ಸಂಪಾದಿಸಿದೆ, ನಿನ್ನ ಉತ್ತರ ಕುಮಾರ ಅಂತ ತಿಳಿಬೇಡ ನಾನು ಅಂತ ಹೇಳಿ ಅರ್ಜುನ ತಾನನ್ನು ತಾನು ಹೇಳ್ಕೊತಾನೆ. ಕಂಕ ಏನು ಯತಿ ರೂಪದಲ್ಲಿ ಇದ್ನಲ್ಲ, ನಮ್ಮ ದೊಡ್ಡಣ್ಣ ಧರ್ಮರಾಜ, ಭೀಮಸೇನಸ್ತು ಬಲಲಹ, ನಿಮಗೇನು ರುಚಿ ಅಡಿಗೆ ಮಾಡಿ ಹಾಕಿದ್ದಾನಲ್ಲ, ಅವನು ಯಾರಂತ ತಿಳ್ಕೊಂಡಿದ್ದಿ? ಅವನು ಬಲಲ, ಅವನು ಯಾರು? ಭೀಮಸೇನ. ಅಶ್ವವನ್ನು ಎಲ್ಲ ನೋಡಿಕೊಂಡವನು ನಕುಲ, ಇನ್ನು ಸಹದೇವ ಎಲ್ಲ ಮತ್ತು ಆಕಳನ್ನು, ಹೀಗೆ ಸೈರಂಧ್ರಿ ಅಂತಾದವಳು ದ್ರೌಪದಿ ಅಂತ ಹೇಳಿದ್ದಕ್ಕೆ ಕೀಚಕ ಯಾರಿಂದ ಸತ್ತನೋ ಆ ಸೈರಂಧ್ರಿ ಅಂದರೆ ದ್ರೌಪದಿ ಅಂತ ಹೇಳಿ ತಾನು ಹೇಳಿದ್ದಕ್ಕೆ ಬಹಳ ಪಶ್ಚಾತ್ತಾಪ ಪಡ್ತಾನೆ, ಬಹಳ ಮನಸ್ಸಿಗೆ ನೋವು ಮಾಡಿಕೊಳ್ತಾನೆ, ಕ್ಷಮೆಯಾಚನೆ ಕೇಳ್ತಾನೆ. ಕೊನೆಗೆ ಅವನನ್ನು ಕ್ಷಮೆ ಮಾಡಿ ಬಿಡ್ತಾರೆ. ಹೀಗೆ ವಿರಾಟರ ಪರ್ವದಲ್ಲಿ ಅರ್ಜುನನ ಮಹಾಪರಾಕ್ರಮ, ಅರ್ಜುನ ಅಂದರೆ ಇಂದ್ರ, ಮಹಾಪರಾಕ್ರಮ, ಮಹಾ ಸಾಮರ್ಥ್ಯವನ್ನು ತೋರಿಸಿದ. ಏಕಾಕಿಯಾಗಿ ಎಲ್ಲರನ್ನು ಸೋಲಿಸಿ
ಅಂತ ಹೇಳಿದ್ರ ಯುದ್ಧವನ್ನು ಹೇಳುವುದು ಬಹಳ ಇದೆ. ಏಕಾಕಿಯಾಗಿ ಒಬ್ಬನೇ ಎಲ್ಲರನ್ನು ಸೋಲಿಸಿ ತಾನು ವಿಜಯವನ್ನು ಸಂಪಾದನೆ ಮಾಡಿದ. ಹಾಗಾಗಿ ಅರ್ಜುನನ ವಿಜಯ ಮಹೋತ್ಸವ ಇಲ್ಲಿ ಇದೆ. ಹಾಗಾಗಿ ವಿರಾಟ ಪರ್ವಕ್ಕೂ ಅಂದರೆ ವಿರಾಟ ಪರ್ವದಲ್ಲಿ ಇದ್ದ ಅರ್ಜುನ ವಿಜಯ, ಇಂದ್ರನ ವಿಜಯವನ್ನು ಕೊಂಡಾಡಿದರೆ ಸುವೃಷ್ಟಿ ಆಗ್ತದೆ, ಎಲ್ಲ ಕಡೆ ಸುವೃಷ್ಟಿ ಸುಭಿಕ್ಷೆ ಆಗ್ತದೆ. ಆ ಉದ್ದೇಶದಿಂದ ಹಾಗಾಗಿ ಕ್ಷಮೆಯಾಚನೆ ಕೇಳಿ ಪ್ರಾರ್ಥನಾ ರೂಪದಲ್ಲಿ ನನ್ನ ಮಗಳಿದ್ದಾಳೆ ಉತ್ತರ, ಆ ಉತ್ತರವನ್ನು ನಿನಗೆ ಕೊಟ್ಟು ಮದುವೆ ಮಾಡೋಣ. ಯಾಕೆ ಬಾಂಧವ್ಯ ಬೆಳೆದರೆ ಎಲ್ಲ ವಿಧವಾದ ಮತ್ತು ಅಸಮಾಧಾನಗಳು ಪರಿಹಾರ ಆಗ್ತದೆ ಅಂತ ಹೇಳಿದ್ದಕ್ಕೆ, ಇಲ್ಲ ನನಗೆ ಬೇಡ, ನನ್ನ ಮಗ ಇದ್ದಾನೆ ಅಭಿಮನ್ಯು, ಅವನಿಗೆ ಕೊಟ್ಟು ಮದುವೆ ಮಾಡೋಣ ಅಂತ ಹೇಳಿ ಕೃಷ್ಣ ಬರ್ತಾನೆ. ಎಲ್ಲ ಯಾದವರು ಬರ್ತಾರೆ, ಪಾಂಡವರೆಲ್ಲ ಸೇರಿ ಅತ್ಯದ್ಭುತವಾದ ರೀತಿಯಲ್ಲಿ ಕೃಷ್ಣನ ಆಧ್ವರ್ಯದಲ್ಲಿ ಉತ್ತರಾದೇವಿಗೂ ಹಾಗೂ ಅಭಿಮನ್ಯುನಿಗೂ ವಿವಾಹವಾಗ್ತದೆ. ಅತ್ಯಂತ ಕ್ಷೇಮದಿಂದ ವೈಭವದಿಂದ ಎಲ್ಲ ಕಡೆಗೆ ಎಲ್ಲ ಬ್ರಾಹ್ಮಣರಿಗೆ ಅತಿಥಿಗಳಿಗೆ ಮರ್ಯಾದೆ ಆದರ ಗೌರವ ಸತ್ಕಾರ ಎಲ್ಲವನ್ನು ಮಾಡುತ್ತಾರೆ. ಆದರೆ ಆ ಕಡೆಗೆ ಏನಾಗಿಬಿಡ್ತದೆ ಅಂದರೆ ಪಾಂಡವರನ್ನು ನಾವು ನೋಡಿಬಿಟ್ಟಿದ್ದೇವೆ. ಹಾಗಾಗಿ ಪುನಃ ಪಾಂಡವರು ಅಜ್ಞಾತವಾಸ ಮತ್ತು ವನವಾಸ ಆಗಲಿಕ್ಕೇ ಬೇಕು. ದುರ್ಯೋಧನಾದ್ಯ ಸೂತಪುತ್ರೇಣ ಸಾರ್ಧಂ ಸುಸೌಬಲ ಯುಧಿ ಪಾರ್ಥ ಪೀಡಿತಾ ವಿಷ್ಮಾದಯ ಸಾರ್ಧಂ ಉಪೇತ್ಯನಾಗಪುರಂ ಮಂತ್ರಯಾಮಾಸುರತ್ರ ಅಜ್ಞಾತವಾಸೇ ಫಲಗುನೋ ಅದ್ಯದುಷ್ಟ. ಅರ್ಜುನ ನಮಗೆ ಕಂಡ, ಯಾರಾದರೂ ಒಬ್ಬರು ಕಂಡರೂ ಸಾಕು, ಎಲ್ಲರೂ ಮತ್ತೆ ಪುನಃ ಅಜ್ಞಾತವಾಸ ವನವಾಸಗಳನ್ನೆಲ್ಲ ಮಾಡಬೇಕು ಅಂತ ಹೇಳಿದ್ದೇವೆ ನಾವು. ಷರತ್ತು ಹಾಗೆ ಮಾಡಿದ್ದೇವೆ, ಕರಾರ್ ಹಾಗೇ ಇದೆ. ಕಂಡಿದ್ದಾನೆ ಅಂದಮೇಲೆ ಹೋಗಬೇಕು, ನಾ ರಾಜ್ಯ ಕೊಡುವುದಿಲ್ಲ, ಹಾಗೆ ಹೀಗೆಲ್ಲ ಶುರುವಾಯಿತು. ಅದಕ್ಕೆ ಶ್ರೀಮದಾಚಾರ್ಯ ಹೇಳ್ತಾರೆ, ಸೌರ ಮಾನಸಾನುಸಾರೇಣ ಧಾತರಾಷ್ಟ್ರ ಪೂರ್ಣತಾಂ ಆಹುಶ್ಚಂದ್ರೇಣ ಮಾಸೇನ ಪೂರ್ಣಕಾಲೋ ಅಖಿಲೋ ಹ್ಯಸೋ ದಿನಾನಾಂ ಅಧಿಪಸೂರ್ಯ ಪಕ್ಷಮಾಸಾಬ್ದ ಪಕ್ಷಸಿ ತಸ್ಮಾತ್ ಸೌಭ್ಯಾಬ್ಧಮೇವಾತ್ರ ಮುಖ್ಯಮಾಹುರ್ಮನೀಷಿಣಃ ಸೌಮ್ಯಂ ಕಾಲಂ ತಥೋ ಜಜ್ಞೆ ಗೃಹಂತಿ ನ ಸೂರ್ಯಜಂ. ಹಾಗಾಗಿ ಅಜ್ಞಾತವಾಸ ಮುಗಿದಿಲ್ಲ ಅಂತನ್ನೋದು ನಿರ್ಣಯ ಮಾಡಿಕೊಟ್ಟಿದ್ದಾರೆ. ಅಜ್ಞಾತವಾಸ ಮುಗಿದಿದೆ. ಸೌರ ಚಂದ್ರ ಮಾಸಾನುಸಾರೇಣ, ಚಂದ್ರಮಾಸಾನುಸಾರೇಣ, ಮತ್ತು ಪೂರ್ಣಕಾಲವಾಗಿದೆ. ಮುಗಿದಾದ ಮೇಲೇ ಯುದ್ಧ, ಆಮೇಲೆ ಅರ್ಜುನ ಕಂಡದ್ದು. ಹಾಗಾಗಿ ಅಜ್ಞಾತವಾಸವೂ ಪೂರ್ಣ ಮುಗಿದಿದೆ. ಹಾಗಾಗಿ ಅವರ ರಾಜ್ಯ ಪುನಃ ಅವರಿಗೆ ಕೊಡಬೇಕು ಅಂತ ಈ ಕಡೆಗೆ ನಿರ್ಣಯ ಮಾಡಿ ಕೊಟ್ಟಿದ್ದಾರೆ. ಉತ್ತರಾದೇವಿ ಮತ್ತು ಅರ್ಜುನನ ಮಗನ ವಿವಾಹವನ್ನು ಅತ್ಯಂತ ಯೋಗ್ಯವಾದ ರೀತಿಯಲ್ಲಿ ಕೃಷ್ಣನ ಸಾನ್ನಿಧ್ಯ, ಕೃಷ್ಣನ ಅನುಗ್ರಹ, ಅದರಿಂದ ಎಲ್ಲ ಪಾಂಡವರ ವಿಜಯವನ್ನು ಎಲ್ಲ ಕಡೆಗೆ ಹೇಳ್ತಾ ಕೇಳ್ತಾ ಅತ್ಯದ್ಭುತವಾದ ರೀತಿಯಲ್ಲಿ ವಿರಾಟ ಪರ್ವದ ಮಹಿಮೆ ವೇದವ್ಯಾಸದೇವರು ಮಹಾನುಭಾವರು, ಸರ್ವಜ್ಞರಾದ ಸರ್ವಶಿಖಾಮಣಿಗಳಾದಂಥ ವೇದವ್ಯಾಸದೇವರು ಹೇಳಿದ್ದು ಯಥಾಮತಿಯಾಗಿ ಹೇಳುವ ಪ್ರಯತ್ನ ಮಾಡಿದ್ದೇನೆ. ಹಾಗಾಗಿ ಅಸ್ಮದ್ ಗುರುವಂತರ್ಗತ ಸತ್ಯಾತ್ಮತೀರ್ಥ ಗುರುವಂತರ್ಗತ ಭಾರತೀಯ ಮುಖ್ಯ ಪ್ರಾಣಾಂತರ್ಗತ ಕುಲದೇವತಃ ಪ್ರಿಯತಾಂ ಪ್ರೀತೋ ಭವತು ಶ್ರೀಕೃಷ್ಣಾರ್ಪಣಮಸ್ತು. ಕೇವಲ ಸತ್ಯಾತ್ಮತೀರ್ಥರ ವಾಣಿ, ಅವರ ವಚನ ಸಾಮರ್ಥ್ಯದಿಂದ ಪ್ರವಚನ ಹೇಳ್ತಾ ಇದ್ದಾಗಲೇ ಅನೇಕ ಬಾರಿ ಮಳೆಯಾಗಿ ಹೋಗಿದೆ. ನಿನ್ನೆ ಅಂತೂ ರಾತ್ರಿ ಜೋರಾಗಿ ಮಳೆ, ಇಲ್ಲಿ ಹುಬ್ಳಿಯಲ್ಲಿದ್ದವ್ರಿಗೆ ಗೊತ್ತು, ರಾತ್ರಿ 3ರಿಂದ 5 ತನಕ. ಹಾಗಾಗಿ ಕೇವಲ ಲೌಕಿಕವಾದಂತಹ ವೃಷ್ಟಿಯಲ್ಲ, ಅಲೌಕಿಕವಾದ ವೃಷ್ಟಿ, ಜ್ಞಾನ, ಭಕ್ತಿ, ವೈರಾಗ್ಯ, ಎಲ್ಲ ವಿಧವಾದಂತಹ ಅನುಗ್ರಹಗಳು ವಿರಾಟ ಪರ್ವ ಮಹಾಭಾರತದಿಂದ ಅವಶ್ಯವಾಗಿ ಆಗ್ತದೆ. ನೀವೆಲ್ಲ ಅನೇಕ ಜನ ಕೇಳಿದ್ದೀರಿ. ಕೇಳಿದವರಿಗೂ ಹೇಳಿದವರಿಗೂ ಆ ಗುರುಗಳ ಅನುಗ್ರಹ ವಿಶೇಷವಾಗಿ ಆಗಲಿ, ಆಗ್ತದೆ ಅಂತನ್ನೋದು ಭರವಸೆಯಿಂದ ಈ ವಿರಾಟ ಪರ್ವದ ಪ್ರವಚನ. ಹಾಗಾಗಿ ಪರಮ ಪೂಜ್ಯ ಸ್ವರೂಪೋದ್ಧಾರಕರಾದ ನಮ್ಮ ಗುರುಗಳ ಅನುಗ್ರಹದಿಂದ ಈ ಪ್ರವಚನ ಹೇಳುವ ಸೌಭಾಗ್ಯ ದೊರಕಿದೆ ಅಂತ ಮತ್ತೆ ಪುನಃ ನೆನೆಸ್ತಾ, ಈ ಪ್ರವಚನದ ಪುಣ್ಯವನ್ನು ನಮ್ಮ ಗುರುಗಳಂತರ್ಯಾಮಿ, ನಮ್ಮ ಗುರುಗಳಿಗೆ ಅವರ ಗುರುಗಳಂತರ್ಯಾಮಿಯಾದ ಸತ್ಯಾತ್ಮತೀರ್ಥರ ಅಂತರ್ಯಾಮಿಯಾದಂಥ ಭಾರತೀಯರ ಮುಖ್ಯ ಪ್ರಾಣಾಂತರ್ಗದ ಗ್ರಂಥ ಪ್ರತಿಪಾದ್ಯನಾದ ವೇದವ್ಯಾಸ ದೇವರಲ್ಲಿ ಸಮರ್ಪಣೆ ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ನಿಮಗೂ ಎಲ್ಲ ರೀತಿಯಿಂದ ಕಲ್ಯಾಣವಾಗಲಿ ಅಂತ ಪುನಃ ಗುರುಗಳಲ್ಲಿ ಪ್ರಾರ್ಥನೆ ಮಾಡುತ್ತಾ, ಅಸ್ಮತ್ ಗುರುವಂತರದ ಭಾರತೀಯ ಮುಖ್ಯ ಪ್ರಾಣಾಂತರ್ಗದ ಕುಲದೇವತಃ ಪ್ರಿಯತಾಂ ಪ್ರೀತೋ ಭವತು ಶ್ರೀಕೃಷ್ಣಾರ್ಪಣಮಸ್ತು. ನಾಹಂ ಕರ್ತ ಹರಿಕರ್ತ ತತ್ಪೂಜಾ ಕರ್ಮಚಾಖಿಲಂ ತಥಾಪಿ ಮತ್ಕೃತಾ ಪೂಜಾ ತತ್ಪ್ರಸಾದೇನ ನಾನ್ಯಥಾ ತದ್ಭಕ್ತಿಸ್ತತ್ಫಲಂ ಮಹ್ಯಂ ತತ್ಪ್ರಸಾದ ಪುನಃ ಪುನಃ ಕರ್ಮಣ್ಯಾಸೋ ಹರಾವೇವಂ ವಿಷ್ಣೋ ತೃಪ್ತಿಕದ ಸದಾ ಅನೇನ ಭಾವಯತ್ ಪುಣ್ಯಂ ತದಾಪ್ನೋತು ಗುರುರ್ಮಮ. ಶ್ರೀಕೃಷ್ಣಾರ್ಪಣಮಸ್ತು.